ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ನಾವು ನಂಬುವಂತ ಎಲ್ಲ ದೇವರುಗಳಿಗೆ ನಮಸ್ಕಾರ ಮಾಡುತ್ತಾ, ಈ ಒಂದು ಪುತ್ತೂರು ಕಾಂಗ್ರೆಸ್ ಪಕ್ಷದ ಅವಹೇಳನದ ಬಗ್ಗೆ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಸೇರಿಕೊಂಡಿದ್ದೇವೆ. ಬಹಳ ಒಂದು ಬೇಸರದ ಸಂಗತಿಯಲ್ಲಿ ನಾವೆಲ್ಲ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಉಪಮುಖ್ಯಮಂತ್ರಿ DKಶಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಅತ್ಯದ್ಭುತ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದೆ. 5 ಗ್ಯಾರಂಟಿಗಳನ್ನು ಇಡೀ ಕರ್ನಾಟಕದ ಪ್ರತಿ ಮನೆಗೆ ತಲುಪಿಸಿದ ಕೀರ್ತಿ ಕೂಡ ಕರ್ನಾಟಕ ಸರ್ಕಾರದ. ಆ ರೀತಿಯಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ಇದೀಗ ನಡೆಯುತ್ತಿದೆ. ಕೇವಲ 1 ವರ್ಷ 2 ವರ್ಷ ಬರ್ತಾ ಉಂಟಷ್ಟೇ. ಅನೇಕ ಅಭಿವೃದ್ಧಿ ಕಾರ್ಯಗಳ ಒಟ್ಟಿಗೆ ಪುತ್ತೂರು ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರು ಕೂಡ ಪುತ್ತೂರಿನ ಬಗ್ಗೆ ಅತಿ ಹೆಚ್ಚು ಜಾಗೃತರಾಗಿ ಅತ್ಯದ್ಭುತ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡಿದ್ದಾರೆ. ಊರೇ ಅವರನ್ನು ಶ್ಲಾಘನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಪುತ್ತೂರಿನಾದ್ಯಂತ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾನ್ಯ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾರ್ಯ ಕೂಡ ಒಂದು. ಅದರಲ್ಲಿ ಅನೇಕ ಮಾಸ್ಟರ್ ಪ್ಲಾನ್ಗಳನ್ನು ಆಗ್ತದೆ. ಕೆಲವು ಕಡೆ ನಮ್ಮ 1,000 ಕೋಟಿ ಅನುದಾನದಲ್ಲಿ ಕುಡಿಯುವ ನೀರಿನ ಯೋಜನೆ, ಬಿರುಮಲ ಬೆಟ್ಟದ ಅಭಿವೃದ್ಧಿ ಯೋಜನೆ, KMFನ ಯೋಜನೆ, ಅದೇ ರೀತಿ ಶ್ರೀ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಯೋಜನೆ ಕೂಡ ನಡೀತಾ ಇದೆ. ಆ ಹೊತ್ತಿನಲ್ಲಿ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಯ ಒಂದು ನಡೆಯಲ್ಲಿ ಆ ವ್ಯವಸ್ಥಾಪನಾ ಸಮಿತಿಯೊಂದಿಗೆ ಅನೇಕ ಮಾಸ್ಟರ್ ಪ್ಲಾನ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಇತಿಹಾಸದಲ್ಲಿಯೇ ಆಗದಂತ ಒಂದು ಕೆಲಸ ಆಗ್ತಾ ಇದೆ. ಅನೇಕ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅನಧಿಕೃತ ಮನೆಗಳನ್ನು ತೆರವುಗೊಳಿಸುವಂತಹ ಒಂದು ಕಾರ್ಯ ಕೂಡ ನಡೆದಿದೆ. ಆ ಹೊತ್ತಿಗೆ ಕೆಲವು ನಕಲಿ ಹಿಂದೂಗಳು ಬಂದು ಅವರನ್ನು ಅವ್ಯಾಚ್ಯ ಶಬ್ದಗಳಿಂದ ಬೈದು ನಮ್ಮ ಪುತ್ತೂರು ವ್ಯವಸ್ಥಾಪನಾ ಸಮಿತಿಯ ಆಡಳಿತ ಮುಕ್ತೇಶ್ವರ ವಿರುದ್ಧ, ಎಲ್ಲ 14 ಜನ ಸಮಿತಿ ವಿರುದ್ಧ ಸುಳ್ಳು ಕೇಸು ಕೂಡ ದಾಖಲು ಮಾಡಿದ್ದಾರೆ. ಆ ಬಗ್ಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಉಗ್ರವಾಗಿ ಅದನ್ನು ಖಂಡಿಸ್ತಾ ಇದ್ದೇವೆ. ಮಹಾಲಿಂಗೇಶ್ವರನ ಎದುರು ದಯವಿಟ್ಟು ನಿಲ್ಬೇಡಿ ಎನ್ನುವ ಮಾತನ್ನು ಕೂಡ ನಾವು ಆಡ್ತಾ ಇದ್ದೇವೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಒಂದು ಇತಿಹಾಸ ಇಡೀ ಜಗತ್ಪ್ರಸಿದ್ಧವಾಗಿದೆ. ಯಾರು ಕೂಡ ಊಹಿಸಲು ಅಸಾಧ್ಯವಾದಂತಹ ಅಭಿವೃದ್ಧಿಯಲ್ಲಿ ಮಾನ್ಯ ಶಾಸಕರು ತೊಡಗಿಸಿಕೊಂಡಿದ್ದಾರೆ. ನಾವು ಅದರ ಬಗ್ಗೆ ಬಿಜೆಪಿಯ ಕೆಲವು ನಕಲಿ ನಾಯಕರ ಬಗ್ಗೆ ನಾವು ಕ್ವಶನ್ ಮಾಡ್ತಿದ್ದೇವೆ. ಮಾನ್ಯ ಕಿಶೋರ್ ಕುಮಾರ್ ಭಟ್ಟಾಡಿಯವರು ಬಂದು ನಮ್ಮ ಕಾಂಗ್ರೆಸ್ ಅನ್ನು ಯಾವುದೇ ಇತಿಹಾಸವನ್ನು ತೆಗೆದು ನೋಡಿದ್ದಾರೆ. ಅವರು ನಮ್ಮನ್ನು ಗುಂಡಾಗಿರಿ ಮಾಡ್ತಿದ್ದಾರೆ ಹೇಳಿದ್ದಾರೆ. ನಾವು ಯಾವತ್ತೂ ದೇವಸ್ಥಾನದ ವಿಚಾರದಲ್ಲಾಗಲಿ ಯಾವುದೇ ವಿಚಾರದಲ್ಲಿ ಕಾಂಗ್ರೆಸ್ ಹಸ್ತಕ್ಷೇಪ ಮಾಡಲಿಲ್ಲ. ಆದರೂ ಕಿಶೋರ್ ಕುಮಾರ್ ಭಟ್ಟಾಡಿ ಅವರು ನಮ್ಮನ್ನು ಒಂದು ಗೂಂಡಾ ರಾಜ್ಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಆರೋಪ ಮಾಡಿದ್ದಾರೆ. ಅದು ಶುದ್ಧ ತಪ್ಪು. ಅದರ ಬಗ್ಗೆ ನಾವು ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕಿದ್ದೇವೆ. ಅದರೊಟ್ಟಿಗೆ ಮಾನ್ಯ ಶಾಸಕರ ಬಗ್ಗೆ ಒಂದು 20 ಜನ ಬಂದು ಮೊನ್ನೆ ಅವರನ್ನು ಅವಹೇಳನಕಾರಿ ಮಾತುಗಳನ್ನಾಡಿದ್ದಾರೆ. ಅದನ್ನು ನಾವು ಕಾಂಗ್ರೆಸ್ ವತಿಯಿಂದ ನಾವು ಸಹಿಸಲು ಸಾಧ್ಯ. ಆ ಮಟ್ಟದಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಿದ್ದೇವೆ. ದಯವಿಟ್ಟು ನಿಮ್ಮ ಹತ್ರ ನಾವು ಕೈ ಮುಗಿದು ಬೇಡ್ತೇನೆ, ಮಹಾಲಿಂಗೇಶ್ವರ ದೇವರ ಎದುರಿಗೆ ಅಡ್ಡ ಬರಬೇಡಿ. ನೀವು ಏನಾದರೂ ತಪ್ಪು ಮಾಡಿದರೆ ಇವತ್ತೇ ಹೋಗಿ ಅಡ್ಡ ಬಿದ್ದು ಮಹಾಲಿಂಗೇಶ್ವರ ಕ್ಷಮೆ ಯಾಚಿಸಿ. ಮಾನ್ಯ ಅಶೋಕ್ ಕುಮಾರ್ ಅವರು ವ್ಯವಸ್ಥಾಪನಾ ಸಮಿತಿಯವರು ಮಾಡುವ ಕಾರ್ಯಗಳಿಗೆ ನೀವು ಅಭಿವೃದ್ಧಿಗೆ ಕೈ ಜೋಡಿಸಿ ಎನ್ನುವ ಮಾತನ್ನು ಹೇಳುತ್ತಾ ಇವತ್ತು ಈ ಒಂದು ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಆಗಮಿಸಿದ ಮುಖ್ಯವಾಗಿ ಎಲ್ಲ ಶಾಸಕರ ಪರವಾಗಿ ಮತ್ತು ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಮತ್ತು ಮಹಾಲಿಂಗೇಶ್ವರ ಅಭಿವೃದ್ಧಿ ಆಗಬೇಕು ಎನ್ನುವ ಒಂದೇ ಒಂದು ಯೋಚನೆಯಿಂದ ಇವತ್ತು ಅನೇಕ ಜನ ಇವತ್ತು ಎಲ್ಲ ನಾಯಕರಲ್ಲಿ ಆಗಮಿಸ್ತೀರಿ. ಎಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಇವತ್ತು ಮುಖ್ಯವಾಗಿ ಇಲ್ಲಿ ನಮಗೆ ಮುಖ್ಯ ಮಾತುಗಾರರಾಗಿ ಆಗಮಿಸಿದ ನಮ್ಮೆಲ್ಲ ನಾಯಕರಾದ MG ಹೆಗಡೆಯವರು ಆಗಮಿಸ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಿದ್ದೇನೆ. ಅದೇ ರೀತಿ ನಮ್ಮ KPCC ಸಂಯೋಜಕರಾದ ಮಾರ್ಗದರ್ಶಕರಾಗಿರುವಂತಹ ಕಾವು ಹೇಮಂತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ವಿಟ್ಲ ಬ್ಲಾಕಿನ ಅಧ್ಯಕ್ಷರು ಆತ್ಮೀಯ ಮಿತ್ರರಾಗಿರುವಂತಹ ನಮ್ಮ ಪದ್ಮನಾಭ ಪೂಜಾರಿ ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಈ ಒಂದು ಕಾರ್ಯ ಮಾನ್ಯ ಶಾಸಕರ ಅಭಿವೃದ್ಧಿಗೆ ಯಾವತ್ತೂ ತಡೆ ಮಾಡಬೇಡಿ ಎನ್ನುವ ಮನವಿಯನ್ನು ಮಾಡುತ್ತಾ ಈ ಒಂದು ಪ್ರತಿಭಟನೆಯನ್ನು ನಾವು ಕೈಗೊಳ್ತಾ ಇದ್ದೇವೆ. ಧನ್ಯವಾದಗಳು. ಮಾತನಾಡಿದಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಕೃಷ್ಣ ಪ್ರಸಾದ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದಕ್ಕೆ ನಮ್ಮ
ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿಯ ಸಂಯೋಜಕರು ಆಗಿರತಕ್ಕಂಥ ಮಾನ್ಯ ಹೇಮನಾ ಶೆಟ್ಟಿ ಅವರು ಇದನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೆಲ್ಲ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಪುತ್ತೂರಿನ ಮಾಲಿಂಗೇಶ್ವರ ದೇವರಿಗೆ ಪ್ರಥಮವಾಗಿ ನಾವೆಲ್ಲರೂ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ ಈ ದೇವರ ವಿಚಾರದಲ್ಲಿ, ದೇವರ ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಪುತ್ತೂರಿನಲ್ಲಿ ಗೊಂದಲವನ್ನು ಎಬ್ಬಿಸಿ ಅದರಲ್ಲಿ ಒಂದು ರಾಜಕೀಯ ಲಾಭವನ್ನು ಪಡೆದುಕೊಳ್ಳಲು ಉದ್ದೇಶಿಸಿರುವ BJP ಮತ್ತು BJPಯ ನಾಯಕರುಗಳ ವಿರುದ್ಧ ಇವತ್ತು ಪುತ್ತೂರಿನಲ್ಲಿ ನಾವೆಲ್ಲರೂ ಇವತ್ತು ವಿಶೇಷವಾಗಿ ಮಂಗಳೂರಿನಿಂದ MJ ಹೆಗ್ಡೆಯವರು ಆಗಮಿಸಿದ್ದಾರೆ ಮತ್ತು ನಮ್ಮ ಪಕ್ಷದ ಅನೇಕ ಹಿರಿಯ ಕಿರಿಯ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಏನು BJP ಇವತ್ತು ಈ ಭಾಗದಲ್ಲಿ ಒಂದು ಷಡ್ಯಂತರ ರಾಜಕಾರಣವನ್ನು ನಡೆಸ್ತಾ ಇದೆ ಮತ್ತು ಆ BJPಯ ನಾಯಕರುಗಳು ಏನು ಇವತ್ತು ನಮ್ಮ ಶಾಸಕರು ಮತ್ತು ಆ ದೇವಸ್ಥಾನದ ವಿರುದ್ಧ ಏನೇನು ಪಿತೂರಿಗಳನ್ನು, ಏನೇನು ರೀತಿಯ ಅವ್ಯಾಚ್ಯ ಶಬ್ದಗಳಿಂದ ಬೈಯುತ್ತಾ ಇರುವ ವಿಚಾರಗಳು ಮತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಅಭಿವೃದ್ಧಿ ಮಾಡುವವರ ವಿರುದ್ಧ ಮಾಡುತ್ತಿರುವುದರ ಬಗ್ಗೆ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಇಷ್ಟು ವರ್ಷಗಳ ರಾಜಕಾರಣ ಏನು ಮತ್ತು BJPಯ ನಾಯಕರುಗಳು ಬೆಳೆದು ಬಂದ ದಾರಿ ಏನು, ಯಾವ ರೀತಿ ಬೆಳೆದು ಇವತ್ತು ಈ ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ ಅಂತೇಳಿ. ಭಾಳ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಒಂದು ಪರ್ವ ಈಗ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, ಅದು ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಏನೋ ಬ್ರಹ್ಮಕಲಶೋತ್ಸವ, ಏನೋ ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಬಿಟ್ಟರೆ ಇಡೀ ಒಂದು ಪುತ್ತೂರಿಗೆ ಮೆರುಗು ತರುವಂಥ, ಪುತ್ತೂರನ್ನು ಇಡೀ ರಾಷ್ಟ್ರದಲ್ಲಿ ಗುರುತಿಸಲ್ಪಡುವಂಥ ಒಂದು ಅಭಿವೃದ್ಧಿಯ ಪ್ರವಾಸಿ ಕೇಂದ್ರವಾಗಿ ಗುರುತಿಸುವ ಹಾಗೆ ಮಾಡುವಂಥ ಚಿಂತನೆಯನ್ನು ಮಾಡಿದರೆ ಅದು ಮಾಲಿಂಗೇಶ್ವರ ದೇವರ ಅನುಗ್ರಹದಲ್ಲಿ ಪುತ್ತೂರಿನ ಶಾಸಕರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು, ಅದರಲ್ಲಿ ಯಾರಿಗೂ ಸಂಶಯ ಬೇಡ. ಯಾರಿಗೂ ಇಂಥ ಯೋಜನೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಯೋಜನೆಗಳನ್ನು ಪುತ್ತೂರಿಗೆ ತರುವುದರ ಮೂಲಕ, ಪುತ್ತೂರನ್ನೊಂದು ಪ್ರವಾಸಿ ಕೇಂದ್ರವಾಗಿ ಮಾಡುವುದರ ಮೂಲಕ ಶ್ರೀ ಮಾಲಿಂಗೇಶ್ವರ ದೇವರ ಆ ಕಾರಣಿಕೆ ಏನಿದೆ ಅದರ ಜೊತೆಯಾಗಿ ಈ ಕ್ಷೇತ್ರವನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಈ ಭಾಗದ ಒಂದು ಪ್ರವಾಸಿ ಕೇಂದ್ರವಾಗಿ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದಾಗ ಅದಕ್ಕೆ ಪೂರಕವಾಗಿ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿಯ ಮೂಲಕ ಇವತ್ತು ಶಾಸಕರು ಆ ಕ್ಷೇತ್ರದ ಅಭಿವೃದ್ಧಿಯ ಕೆಲಸವನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಯಾವ ಸಂಶಯನಿಲ್ಲ. ಕೋಟ್ಯಾಂತರ ರೂಪಾಯಿಗಳು ದೇವಸ್ಥಾನದ ಅಭಿವೃದ್ಧಿಗಾಗಿ ಹರಿದು ಬರ್ತಾ ಇದೆ. ಇದೆಲ್ಲವೂ ಬರಬೇಕಾಗಿದ್ದರೆ ಅಲ್ಲಿರುವಂಥ ಕೆಲವು ತೊಡಕುಗಳನ್ನು ನಿವಾರಣೆ ಮಾಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಅದೆಷ್ಟೋ ವರ್ಷಗಳಿಂದ ಆ ದೇವಸ್ಥಾನದ ಜಮೀನಿನಲ್ಲಿ, ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ಅದೆಷ್ಟೋ ಮಂದಿ ಅನಧಿಕೃತವಾಗಿ ವಾಸವಾಗಿದ್ದಾರೆ. ದೇವಸ್ಥಾನಕ್ಕೆ ಅದರಿಂದ ಯಾವ ಸಂದಾಯನೂ ಆಗ್ತಾ ಇಲ್ಲ. ಅವರೇ ಸಂಪೂರ್ಣವಾಗಿ ಅನೇಕ ವರ್ಷಗಳಿಂದ ಅದರಲ್ಲಾಗುವ ಲಾಭಗಳನ್ನು ಪಡ್ಕೊಂಡು ದೇವಸ್ಥಾನಕ್ಕೆ ಏನನ್ನೂ ಕೊಡದೆ ದೇವಸ್ಥಾನದ ಜಮೀನಿನಲ್ಲಿ ಅನಧಿಕೃತವಾಗಿ ಇದ್ದಾರೆ. ಇವತ್ತು ಒಂದು ಕಿಟ್ಟಣ್ಣಗೌಡರು ಈ ರೀತಿ ಒಂದು ರೀತಿಯ ದೇವರಿಗೆ ಮೋಸ ಮಾಡುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಾ ಇತ್ತು. ಆದರೆ ಈ ಮೊದಲು ಬಂದವರು ಯಾರಿಗೂ ಇದನ್ನು ಕೇಳುವಂಥ ಒಂದು ವಿಚಾರಗಳು ಬರಲಿಲ್ಲ. ಈ ಜಮೀನನ್ನು ಅವರನ್ನು ಇಬ್ಬಿಸುವಂಥ ವಿಚಾರಗಳು ಬರಲಿಲ್ಲ. ಅದೊಂದು ರೀತಿಯ ಆ ದೇವಸ್ಥಾನಕ್ಕೆ ಸಲ್ಲಬೇಕಾದ ಜಾಗ, ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತೇಳುವ ಚಿಂತನೆಗಳಾಗಬೇಕಾದಲ್ಲಿ ಅದನ್ನು ಯಾರಿಗೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಾಗ ಇದು ಒಂದು ದೈವ ಶಕ್ತಿಯಾಗಿ ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಆ ಮಾಲಿಂಗೇಶ್ವರನೇ ಕೊಟ್ಟಂತ ಒಂದು ಶಕ್ತಿ ನಾವೆಲ್ಲ ನೋಡಿದ್ದೇವೆ, ನಾವೆಲ್ಲ ಆಲೋಚನೆ ಮಾಡಿದ್ದೇವೆ. ಈ ರೀತಿ ಒಂದು ಕೆಲಸ ಮಾಡಬೇಕು ಅಂದಿದ್ರೆ ಒಳ್ಳೆಯ ಕೆಲಸವನ್ನು ನಾವು ಅವರ ಜೊತೆಗೆ ನಿಂತು ಬೆಂಬಲಿಸಬೇಕು. ಒಂದು ಒಳ್ಳೆಯ ಅಭಿವೃದ್ಧಿ ವಿಚಾರವನ್ನು ಬೆಂಬಲಿಸಬೇಕು. ನಾನು ಅದರ ಬಗ್ಗೆ ಮಾತಾಡುವುದಿದ್ರೆ ತುಂಬ ಮಾತಾಡಲಿಕ್ಕಿದೆ. ಈಗಾಗಲೇ ಕಳೆದ ಒಂದು ಮುಕ್ಕಾಲು ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳೇನು, ಇಡೀ ಜನಮನ ಇಡೀ ರಾಜ್ಯದಲ್ಲಿ ಇವತ್ತು ಮೆಚ್ಚುತ್ತಾ ಇದೆ. ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಪುತ್ತೂರು ಕ್ಷೇತ್ರದ ಶಾಸಕರ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ನಮ್ಮ ಪಕ್ಷದ ಇಡೀ ನಾಯಕರುಗಳು ಅಭಿವೃದ್ಧಿಯಲ್ಲಿ ವಿಧಾನಸಭೆಯಲ್ಲಿ ಮಾತಾಡುವಾಗ ಸಮೇತ ಪುತ್ತೂರಿನ ಶಾಸಕರು ಅಂತ ಹೇಳಿದರೆ ಅಭಿವೃದ್ಧಿಯ ಪರವಾಗಿರುವಂಥವರು. ಕಳೆದ ಒಂದು ವರ್ಷದ ಅವಧಿಯಲ್ಲಿ
1478 ಕೋಟಿ ರೂಪಾಯಿಗಳನ್ನು ಯಾವ ಈ ರಾಜ್ಯದ ಯಾವ ಶಾಸಕರು ಸಮೇತ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟು ಅನುದಾನವನ್ನು ತರಲಿಲ್ಲ. ಆದರೆ ಪುತ್ತೂರಿನಲ್ಲಿ ಅದು ಸಾಧ್ಯ ಆಯಿತು. ಅದು ಈಗಾಗಲೇ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಅಭಿವೃದ್ಧಿಗಳು ಆಗ್ತಾ ಇದೆ ಅಂತ ಹೇಳುವಾಗ ಇವರು ಗೋಣಿಚೀಲ ಹುಡುಕ್ಲಿಕ್ಕೆ ಹೊರಟಿದ್ರು. ಇಲ್ಲಿದೆ ನಿಮ್ಮ ಅಭಿವೃದ್ಧಿಯ ಗೋಣಿಚೀಲಗಳು ಅಂತೇಳಿ. ಅದಕ್ಕೆ ಹೇಳಿದರು, ನಿಮಗೆ ಎಷ್ಟು ಗೋಣಿಚೀಲ ಬೇಕು? ಕೋಟಿ ಕೋಟಿ ಗೋಣಿಚೀಲ ಬೇಕಾ? ಅದರ ವ್ಯಾಪಾರವನ್ನು ಬಿಜೆಪಿಯವರು ಈಗ ಮಾಡ್ತಾ ಇರಲಿ ಅಂತ ಹೇಳುವ ಮಾತನ್ನು ಹೇಳಿದರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಅದಕ್ಕೆ ಬಹಳ ಟ್ರೋಲ್ಗಳಾಯಿತು. ಇವರು ಗೋಣಿಚೀಲವನ್ನು ನಿಮಗೆ ಹೇಳಿದ್ದು, ಬನ್ನಿ ನಮ್ಮ ಎಲ್ಲ ಕೆಲಸಗಳು ಆಗ್ತಾ ಇರುವಲ್ಲಿ ನಮ್ಮ ಎಲ್ಲ ಗೋಣಿಚೀಲಗಳು ಇದೆ, ನಿಮಗೆ ನಾವು ನಮ್ಮ ಕಾಂಟ್ರಾಕ್ಟ್ಗಳಲ್ಲಿ ಹೇಳಿದ್ದೇವೆ, ಎಲ್ಲ ಬಿಜೆಪಿಗರು ಬಂದರೆ ಆ ಗೋಣಿಚೀಲವನ್ನು ಕೊಟ್ಬಿಡಿ ಅವರಿಗೆ ಅಂತೇಳಿ. ಅಂದರೆ ಅವರಿಗೇನು ಬೇರೆ ಕೆಲಸ ಇಲ್ಲ, ಹಾಗಾಗಿ ಆ ಗೋಣಿಚೀಲದ ವ್ಯವಹಾರವಾದರೂ ಮಾಡ್ತಾ ಇರಲಿ ಅಂತೇಳಿ. ನಾನು ಅದನ್ನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಅಭಿವೃದ್ಧಿ ಆಗುವುದನ್ನು ನಾವು ಪ್ರಾಮಾಣಿಕವಾಗಿ ಕಾಣ್ತಾ ಇದ್ದೇವೆ. ಇಡೀ ಕ್ಷೇತ್ರ ಇವತ್ತು 1010 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆ ಎಲ್ಲ ರಸ್ತೆಗಳಲ್ಲಿ ನೋಡಿ, ಏನು ಪೈಪುಗಳು ಬಂದು ಇವತ್ತು ರಸ್ತೆಗಳಲ್ಲಿ ಉದ್ದಕ್ಕೂ ಇವತ್ತು ಕುಡಿಯುವ ನೀರಿನ ಯೋಜನೆ ಕಾರ್ಯಗತ ಆಗ್ತಾ ಉಂಟು. ಇವತ್ತು ಅಭಿವೃದ್ಧಿಯಲ್ಲಿ ಯಾವ ಕೆಲಸ ಇವತ್ತು ಪುತ್ತೂರಿಗೆ ಆಗಲಿಲ್ಲ. ನಾನು ಹಿಂದವರು ಮಾಡಲಿಲ್ಲ ಅಂತ ಹೇಳುವಂಥ ವಿಚಾರಕ್ಕೆ ಹೆಚ್ಚಾಗಿ ಈ ರೀತಿಯ ಚಿಂತನೆ, ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಪ್ರಥಮ ಬಾರಿಗೆ ಶಾಸಕರಾದವರು ಮಾಡ್ತಾರೆ ಅಂತ ಹೇಳಿದರೆ ಅವರ ತಾಕತ್ತಿಗೆ ನಾವು ಮೆಚ್ಚಬೇಕಾಗಿದೆ, ಅವರ ಅಭಿವೃದ್ಧಿ ಚಿಂತನೆಗೆ ಅಭಿನಂದಿಸಬೇಕಾಗಿದೆ. ಅದನ್ನು ನಾನು ಹೇಳುವಾಗ ಇವತ್ತು ಬಹಳ ಮುಖ್ಯವಾಗಿ ಮಾಲಿಂಗೇಶ್ವರ ದೇವಸ್ಥಾನದ ಕೆಲಸ ನಾವು ಸಹ ಪ್ರಥಮ ಬಾರಿಗೆ ಹೋಗುವಾಗ ಇದೆಲ್ಲವೂ ಸಾಧ್ಯನಾ ಅಂತೇಳಿ ನಮ್ಮ ಮನಸ್ಸಿನಲ್ಲಿತ್ತು. ನಾವೆಲ್ಲ ಆಲೋಚನೆ ಮಾಡಿದ್ದೆವು. ಇದೆಷ್ಟೋ ವರ್ಷದಿಂದ ಕೂತವರು ಇವತ್ತು ದೇವಸ್ಥಾನದ ಅಡಿಯಲ್ಲಿದ್ದು ದೇವಸ್ಥಾನಕ್ಕೆ ಅನ್ಯಾಯ ಮೋಸ ಮಾಡ್ತಾ ಇರುವವ್ರನ್ನು ಏನು ಮಾಡ್ಬೋದು, ಒಂದು ವೇಳೆ ಸಾರ್ವಜನಿಕವಾಗಿ ಏನೋ ತಪ್ಪ ಅಭಿಪ್ರಾಯ ಬರ್ಬೋದು ಅಂತೇಳಿ ನಾವು ಆಲೋಚನೆ ಮಾಡಿದರು. ಆದರೆ ಮಾಲಿಂಗೇಶ್ವರ ದೇವರು ಶಾಸಕರಿಗೆ ಮತ್ತು ಆ ವ್ಯವಸ್ಥಾಪನಾ ಸಮಿತಿಯವರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿ ಅಭಿವೃದ್ಧಿ ಮಾಡಿ ನನ್ನ ಜಾಗ ನನಗೆ ಬಿಟ್ಟು ಕೊಡಲಿ ಅಂತ ಹೇಳುವ ನಿಟ್ಟಿನಲ್ಲಿ ಇಂಥ ಒಂದು ದೃಢವಾದ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಆಯಿತು. ಇವತ್ತು ಮನೆಗಳು ಹೋಯಿತು, ಮನೆಗಳು ಹೋದ್ದು ಅವರೇ ತೆಗಿತಾರೆ, ಓಡ್ತಾರೆ, ಬೀಡ್ತಾರೆ, ದಮ್ಮಯ್ಯ ಹಾಕ್ತಾರೆ, ದೇವರಿಂದ ಪ್ರಸಾದ ತೆಗೊಳ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂಥದ್ದು, ಇವರಿಗೆ ನಾಚಿಕೆ ಆಗಬೇಕು. ಎಷ್ಟು ವರ್ಷದಿಂದ ಆ ದೇವರ ಜಾಗದಲ್ಲಿ ಕೂತು ಮೋಸ ಮಾಡ್ತಾ ಇದ್ದಾರೆ, ಮತ್ತೆ ದೇವರ ಹೆಸರಿನಲ್ಲಿ ಮತ್ತೆ ಜನರನ್ನು ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜೇಶ್ ಬಣ್ಣೂರವರು ಅದೆಷ್ಟೋ ವರ್ಷದಿಂದ ಅವರ ಮನೆ ಅಲ್ಲ, ಅವರು ಯಾರ್ದೋ ಮನೆಯಲ್ಲಿ ಬಂದು ವಾಸವಾಗಿದ್ದರು. ಇವತ್ತು ಅವರನ್ನು ಎಬ್ಬಿಸಿದರು ಅಥವಾ ಯಾರು ಎಬ್ಬಿಸಿದ್ದಲ್ಲ, ಒಂದು ಕಡೆ ನಮಗೆ ಅದು ಸತ್ಯ ಗೊತ್ತಿಲ್ಲ. ಅವರೇ ಆ ಮನೆಯನ್ನು ಒಡೆದು ಆ ಕಾಂಗ್ರೆಸ್ಸಿನವರು ಅಥವಾ ವ್ಯವಸ್ಥಾಪನಾ ಸಮಿತಿ ಶಾಸಕರ ಮೇಲೆ ಅಪವಾದವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ರು. ಯಾವುದಕ್ಕೂ ಮಾಲಿಂಗೇಶ್ವರ ದೇವರು ಇಲ್ಲಿ ಬಿಡೋದಿಲ್ಲ. ಮಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ನಡೆಯುವಂಥ ಕೆಲಸಕ್ಕೆ ಆ ದೇವರ ಶಕ್ತಿಯಲ್ಲಿ ಸಂಪೂರ್ಣವಾಗಿರುವಾಗ ನಿಮ್ಮ ಯಾವ ಕಸರತ್ತುಗಳು ಇಲ್ಲಿ ನಡೆಯೋದಿಲ್ಲ, ಯಾವ ಆಟಗಳು ನಡೆಯೋದಿಲ್ಲ. ಆ ದೇವರ ಮೇಲೆ ನಂಬಿಕೆ ಇರುವ ಆಧಾರದಲ್ಲಿ ಆ ದೇವರ ಕೆಲಸಗಳು ಯಾವ ಯಾವ ಕಾಲಕ್ಕೆ ಯಾರಿಂದ ಆಗಬೇಕಾಗಿದೆ ಅದು ಆಗ್ತಾನೇ ಇದೆ. ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದನ್ನು ನಾವು ಇವತ್ತು ಒಪ್ಪಿಕೊಳ್ಳುವಂಥ ಸತ್ಯ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ರಾಜೇಶ್ ಬಣ್ಣೂರವರ ಮನೆ ಹೋಯಿತು, ಒಂದು ಕಡೆ ಅವರೇ ಮನೆಯನ್ನು ತೆಗೆದಿದ್ದಾರೆ ಅಂತ ಹೇಳುವ ವಿಚಾರಗಳಿದೆ. ಅವರ ಮೇಲೆ ದೂರುಗಳು ದೇವಸ್ಥಾನದ ವತಿಯಿಂದ ದೂರು ಸಲ್ಲಿಕೆ ಆಗಿದೆ, ಅದು FIR ಆಗಿದೆ. ಇವತ್ತು ಅವರೇ ತೆಗೆದು ಇವತ್ತು ಕಾಂಗ್ರೆಸ್ಸಿನ ಮೇಲೆ ಅಥವಾ ನಮ್ಮ ಶಾಸಕರ ಮೇಲೆ ಅಥವಾ ವ್ಯವಸ್ಥಾಪನಾ ಸಮಿತಿಯ ಮೇಲೆ ಇಂಥ ರಾಜಕಾರಣ ನೀವು ತುಂಬ ಮಾಡಿದಿರ ನಮಗೆಲ್ಲ ಗೊತ್ತಿದೆ. ಬಹಳಷ್ಟು ವರ್ಷದಿಂದ ಇದೇ ರಾಜಕಾರಣದಿಂದ, ಹಿಂಬದಿಯ ರಾಜಕಾರಣದಿಂದ ನೀವು ಮುಂದೆ ಬಂದವರು, ನೇರವಾಗಿ ನೀವು ಬರಲಿಲ್ಲ. ಹಿಂದೂ ಸಮಾಜದ ಮೇಲೆ ತಪ್ಪು ತಿಳುವಳಿಕೆಯ ಮೇಲೆ ಹಿಂದೂ ಸಮಾಜವನ್ನು ಕೇವಲ ನಿಮ್ಮ ಹಿಡಿತದಲ್ಲಿ ಇದೆ ಅಂತ ಹೇಳುವ ಮೋಸದಿಂದ ರಾಜಕಾರಣ ಮಾಡಿದವರು ಅಂತ ಹೇಳುವಂಥದ್ದು ನಮಗೆಲ್ಲವೂ ಗೊತ್ತಿದೆ. ನಾನು ಇವತ್ತು ಕಿಶೋರ್ ಬೊಟ್ಟಿಯಾಡಿಯವರು ಓಡೋಡಿ ಬಂದುಬಿಟ್ರು, ಎಲ್ಲಿದ್ರು ಅಂತ ಗೊತ್ತಿಲ್ಲ. ರಾಜೇಶ್ ಬಣ್ಣೂರವರ ಮನೆ ಹೋಯ್ತು ಅಂತ ಹೇಳುವಾಗ ಎಲ್ಲೋ ಇದ್ದವರು ಓಡಿಕೊಂಡು ಬಂದುಬಿಟ್ರು. ನಳಿನ್ ಕುಮಾರ್ ಕಟೀಲ್ರವರು ಬಂದುಬಿಟ್ರು. ಇವರಿಗೆಲ್ಲ ಬೇರೆ ಏನು ಕೆಲಸ ಇಲ್ವಾ? ಇವ್ರಿಗೆ ಗೊತ್ತಿಲ್ವಾ? ದೇವಸ್ಥಾನದ ಜಾಗ ನುಂಗಿದ್ದಾರೆ, ಅವರನ್ನೊಂದು ಡಿಪೆಂಡ್ ಮಾಡಲಿಕ್ಕೆ ಇವರೇ ಯಾಕೆ ಬರ್ತಾರೆ? ಇವರಿಗೇನು ಬೇರೆ ಕೆಲಸ ಇಲ್ವಾ? ಬಂದಮೇಲೆ ಏನು ಸ್ಲೋಗನ್, ಏನು ಮಾತು, ಕಾಂಗ್ರೆಸ್ ಗೂಂಡಾಗಿರಿ ಅಂಥೇಳಿ. ಗೂಂಡಾಗಿರಿ ನೀವು ಮಾಡಿದ್ದು ಸ್ವಾಮಿ, ನಾವಲ್ಲ. ನೀವು ಇಡೀ ಜಿಲ್ಲೆಯಲ್ಲಿ ಇದೆಷ್ಟೋ ವರ್ಷ ಗೂಂಡಾಗಿರಿಯ ಮೂಲಕ ರಾಜಕಾರಣ ಮಾಡ್ತಾ ಇರುವವರು ನೀವು. ನಾವು ಇವತ್ತು ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವಾಗ ಅದು ಗೂಂಡಾಗಿರಿಯ ನಿಮ್ಮಲ್ಲಿ ನಾನು ಕೇಳುವಂಥದ್ದು. ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಶಾಸಕರು. ಕಿಶೋರ್ ಕುಮಾರ್ ಬೊಟ್ಟೆಯಾಡಿ ಮೂಲ ರೀತಿಯಲ್ಲಿ ಯಾರ್ಯಾರ ಬ್ಯಾಗ್ ಚೀಲ ಹಿಡಿದು ವಿಧಾನ ಪರಿಷತ್ ಸದಸ್ಯರಾದಾಗೆ ಅಲ್ಲ. ಶಾಸಕರು ಪುತ್ತೂರಿನಿಂದ ಜನಪ್ರತಿನಿಧಿಯಾಗಿ
ಜನರ ಮತದ ಮೂಲಕ ಇಲ್ಲಿ ಚುನಾಯಿತರಾದವರು. ಈ ರೀತಿ ಒಂದು ವಿಧಾನ ಪರಿಷತ್ ಸದಸ್ಯರು ಓಡೋಡಿ ಬಂದು ಬಿಡ್ತಾರೆ. ಅವ್ರಿಗೆ ಗೊತ್ತಿದೆ ರಾಜೇಶ್ ಬಣ್ಣೂರು ಅವರು ಜಾಗವನ್ನು ನುಂಗಿದ್ದಾರೆ, ಜಾಗದಲ್ಲಿ ಅದೆಷ್ಟೋ ವರ್ಷದಿಂದ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಇವರು ಎಲ್ಲಿಂದ ಯಾಕೆ ಓಡಿ ಬರಬೇಕು? ದೂರದಿಂದಲೇ ಯಾವುದಾ ದೇವಸ್ಥಾನ ಜಾಗನ? ಅದು ನಮ್ಮ ಹಿಂದೂ ಸಮಾಜದ ಪವಿತ್ರವಾದ ಕಾರ್ಣಿಕೆಯ ಮಾಲಿಂಗೇಶ್ವರ ದೇವಸ್ಥಾನದ ಜಾಗದ ವಿಚಾರ. ಅದು ರಾಜೇಶ್ ಬಣ್ಣೂರಲ್ಲ, ಯಾವನಾದ್ರೂ ನಾನು ಬರೋದಿಲ್ಲ ಅಂತ ಹೇಳುವ ಒಳ್ಳೆಯ ಮಾತನ್ನು ಅವ್ರು ಹೇಳಬೇಕಾಗಿತ್ತು. ಓಡಿ ಬಂದ್ಬಿಟ್ರು. ಬಂದು ಏನು ಸ್ಟೇಟ್ಮೆಂಟು, ಏನು ಅವರ ಸ್ಲೋಗನ್, ಏನು ವಿಚಾರಗಳು. ಅವರೇ ದೊಡ್ಡ ರಾಜಕಾರಣಿ. ನೀವು ಮಾಡಿದ ರಾಜಕಾರಣ ಎಲ್ಲವೂ ನಮಗೆ ಗೊತ್ತಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ವಾಹನವನ್ನು ಒಡಿ ಮಾಡಿದ್ದೀರಾ, ಎಷ್ಟು ಕೊಲೆಯನ್ನು ಮಾಡಿಸಿದ್ದೀರಾ, ಏನೇನು ಈ ಜಿಲ್ಲೆಯಲ್ಲಿ ಮಾಡಿಸಿದ್ದೀರಾ, ಎಲ್ಲವೂ ನಮಗೆ ಗೊತ್ತಿದೆ. ಅದು ಬಂದು ಪುತ್ತೂರಿಗೆ ನಿಮ್ಮ ಕೊಡುಗೆ ಏನು? ನೀವು ಇಲ್ಲಿ ಬಂದು ಓಡೋಡಿ ಬಂದು ಮಾತಾಡ್ತೀರಲ್ಲ, ನಮ್ಮ ಶಾಸಕರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ನೈತಿಕತೆ ನಿಮ್ಮಲ್ಲಿ ಉಂಟಾ? ನೀವು ಹಿಂದೂ ವಿಚಾರವಾಗಿ, ಹಿಂದೂ ಧಾರ್ಮಿಕ ವಿಚಾರವಾಗಿ ಮಾತಾಡಲಿಕ್ಕೆ, ಹಿಂದುತ್ವದ ಬಗ್ಗೆ ಮಾತಾಡುವಲ್ಲಿ, ಮಾಲಿಂಗೇಶ್ವರ ದೇವಸ್ಥಾನದ ಜಾಗೆಯ ವಿಚಾರದಲ್ಲಿ ನಿಮಗೆ ಮಾತಾಡಲಿಕ್ಕೆ ನೈತಿಕತೆ ಉಂಟಾ ಅಂತ ಹೇಳುವ ಪ್ರಶ್ನೆ. ನಿಮ್ಮ ಹಿಂದೆ ಮುಂದೆ ಸ್ವಲ್ಪ ನೋಡಿಕೊಳ್ಳಿ, ನಿಮ್ಮ ಚರಿತ್ರೆಯನ್ನು ನೋಡಿಕೊಳ್ಳಿ. ಅದು ನೋಡಿ ನೀವು ಪುತ್ತೂರಿನ ಬಗ್ಗೆ, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾಗದ ಬಗ್ಗೆ, ಸನ್ಮಾನ್ಯ ಶಾಸಕರ ಬಗ್ಗೆ, ಆ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಮಾತಾಡಿ. ನೀವು ಅದನ್ನೇನು ಗೊತ್ತಿಲ್ಲದೆ ಬಹಳ ದೊಡ್ಡ ವಿಚಾರವಾಗಿ ಬುಟ್ಟಾಡಿಯವರು ಮಾತಾಡಿದರು ಅಂತ ಹೇಳುವಾಗ ಅದರ ಜೊತೆಗೆ ಕೆಲವರು ಸೇರಿಕೊಂಡು ಮಾತಾಡಿದ್ದಾರೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು, ನೀವು ಪುತ್ತೂರಿಗೆ ಎಲ್ಲ ವಿಚಾರ ಗೊತ್ತಿದ್ದವರು, ದೇವಸ್ಥಾನದ ಬಗ್ಗೆ ಬಹಳ ಮಾತಾಡುವವರು, ಬಹಳ ಬ್ರಹ್ಮಕಲಶೋತ್ಸವವನ್ನು ಮಾಡಿದವರು. ದೇವರ ಬಗ್ಗೆ ನಿಮಗೆ ಇವತ್ತು ಮಾಲಿಂಗೇಶ್ವರಿನ ದೊಡ್ಡವರು ಇವತ್ತು ರಾಜೇಶ್ ಬಣ್ಣೂರು ಆದರ ನಿಮ್ಮ ಈ ಕುತಂತ್ರ ರಾಜಕಾರಣ. ನಿಮಗೆ ಇವತ್ತು ಮಾಲಿಂಗೇಶ್ವರ ವಿಚಾರ ಬೇಕಾಗಿಲ್ಲ, ಹಿಂದೂ ಸಮಾಜ ಬೇಕಾಗಿಲ್ಲ. ನಿಮಗೆ ಬೇಕಾದ್ದು ಸಾಮಾನ್ಯ ರಾಜೇಶ್ ಬಣ್ಣೂರು ಬೇಕಾದ್ದು. ರಾಜೇಶ್ ಬಣ್ಣೂರು ಅವರು ಬಿಟ್ಟು ಕೊಡಬೇಕಾಗಿದ್ರೆ 30 ಲಕ್ಷ ಕೇಳಿದ್ರು. ಎಷ್ಟು? 30 ಲಕ್ಷ ಕೇಳ್ತಾರೆ. ಯಾರ ದುಡ್ಡನ್ನಪ್ಪ ನೀವು ಕೇಳ್ತಾ ಇದ್ದೀರಾ? ನೀವೇ ಎಷ್ಟೋ ವರ್ಷದಿಂದ ಅಲ್ಲಿ ಲಾಭ ಪಡ್ಕೊಂಡು ಆ ದೇವಸ್ಥಾನಕ್ಕೆ ನೀವೇ 30 ಲಕ್ಷವನ್ನು ಕೊಡಬೇಕಾಗಿದ್ದವರು. ಆ ಜಾಗ ಬಿಟ್ಟು 30 ಲಕ್ಷ ನೀವು ಕೊಡಬೇಕಾದವರು. ನೀವು 30 ಲಕ್ಷವನ್ನು ಕೇಳ್ತೀರಿ ಅಂತ ಹೇಳುವಾಗ ನಿಮಗೆ ನಾಚಿಕೆ ಉಂಟಾ? ಅದನ್ನು ಸಮರ್ಥನೆ ಮಾಡಲಿಕ್ಕೆ ಈ ಸಂಸದ ನಳಿನ್ ಕುಮಾರ್, ಈ ಬೊಟ್ಟಿಯಾಡಿ, ಯಾವ ಸ್ವಲ್ಪ ಇಲ್ಲಿಯ ಕೆಲವು ಚೇಳಗಳು ಎಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಯಾರ್ಯಾರು ಮೊನ್ನೆ ನಮ್ಮ ಶಾಸಕರ ಬಗ್ಗೆ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಎಲ್ಲವೂ ನಮ್ಮಲ್ಲಿ ದಾಖಲೆ ಇದೆ. ಅದೆಲ್ಲವನ್ನು ನಾವು ಇವತ್ತು ದೂರು ಸಲ್ಲಿಸಿದ್ದೇವೆ. ಅವರ ಮೇಲೆ ಪ್ರಕರಣ ದಾಖಲಾಗಬೇಕು. ಅವರು ಇನ್ನು ಮುಂದಕ್ಕೆ ಈ ರೀತಿ ಮಾತಾಡಬಾರ್ದು. ಅಭಿವೃದ್ಧಿಯ ಕೆಲಸ ಮಾಡುವವರು ಇಲ್ಲಿ ಜನ ಮೆಚ್ಚುತ್ತಾ ಇದ್ದಾರೆ. ಇವತ್ತು ಹಿಂದೂಗಳು ನಿಮ್ಮ ಜೊತೆಗಿಲ್ಲ, ಮಾಲಿಂಗೇಶ್ವರ ದೇವರ ಭಕ್ತರು ನಿಮ್ಮ ಜೊತೆಗಿಲ್ಲ, ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ. ಎಲ್ಲರೂ ನಿಮ್ಮನ್ನು ಬಿಡ್ತಾ ಇದ್ದಾರೆ. ನಾವು ಸಾರ್ವಜನಿಕವಾಗಿ ನಾವು ಮಾತಾಡ್ತೇವೆ, ಕಾಂಗ್ರೆಸ್ಸಿಗರಲ್ಲ, ಸಾಮಾನ್ಯ ಜನರಲ್ಲಿ ಇವತ್ತು ಮಾತಾಡುವಾಗ ಈ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲರೂ ಮಾತಾಡೋದು ಒಂದೇ, ಇದು ದೇವರ ಕೆಲಸ. ಆ ಅಶೋಕ್ ಕುಮಾರ್ ಈಗ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ. ಇದನ್ನು ಮಾಡಲಿ, ಪುತ್ತೂರಿಗೆ ಮೆರುಗು ತರುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳುವ ಶ್ಲಾಘನೀಯವಾದ ಮಾತು ಇಡೀ ಸಮಾಜದಲ್ಲಿದೆ. ಇವತ್ತು ಬಿಜೆಪಿಗೆ ಬೋಣಿ ಆಗುವ ಪರಿಸ್ಥಿತಿ ಇಲ್ಲ. ಆ ಬೋಣಿ ಆಗೋದಕ್ಕೆ ಗೋಣಿಯನ್ನು ಹುಡುಕ್ತಾ ಇದ್ದಾರೆ. ಆ ಗೋಣಿಯ ಮೂಲಕ ರಾಜಕಾರಣ ಮಾಡಲಿಕ್ಕೆ ನೀವು ಹೊರಟಿದ್ದೀರಾ. ಆದರೆ ನಾನು ಹೇಳ್ತಾ ಇರುವಂಥದ್ದು, ನಿಮ್ಮ ರಾಜಕೀಯ ಅಂತ್ಯ ಆಗ್ತಾ ಇದೆ. ನೀವು ಈ ತನಕ ಹಿಂದೂ ಸಮಾಜವನ್ನು ಒಡೆಯುವುದರ ಮೂಲಕ, ಅದು ನಿಮ್ಮದೇ ಆಸ್ತಿ ಎನ್ನುವುದರ ಮೂಲಕ ಮಾತಾಡಿದವರು ಇವತ್ತು ಮಾಲಿಂಗೇಶ್ವರ ದೇವರ ವಿಚಾರದಲ್ಲಿ ಏನು ಮಾತಾಡ್ತೀರಾ? ನೀವು ಆ ಜಾಗದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಹಣೆ ಬರವನ್ನೆಲ್ಲ ಹೇಳಿ ಬಿಟ್ಟಿದ್ದೀರಾ. ನೀವು ಒಳ್ಳೆಯವರಾದ್ರೆ ಹೇಳಬೇಕಾಗಿತ್ತು, ರಾಜೇಶ್ ಬಣ್ಣೂರು ಅದಕ್ಕೆ ನಾವು ಬರ್ಲಿಕ್ಕೆ ಆಗೋದಿಲ್ಲ, ಅದು ದೇವಸ್ಥಾನದ ಜಾಗ, ನೀವು ಯಾವಾಗಲೇ ಬಿಟ್ಟು ಕೊಡಬೇಕಾಗಿತ್ತು, ನೀವು ಒಳ್ಳೆತನವನ್ನು ತೋರಿಸಬೇಕಾಗಿತ್ತು ಅಂತ ಹೇಳುವ ಮಾತನ್ನು ಹೇಳುವ ಯೋಗ್ಯತೆ ಈ ನಾಯಕರಿಗೆ ಇತ್ತ ಅಂತ ಹೇಳುವಂತ ಪ್ರಶ್ನೆ. ಅದು ಬಿಟ್ಟು ಇಲ್ಲಿ ಬಂದು ಸ್ಟೇಷನ್ ಅಲ್ಲಿ ಮುತ್ತಿಗೆ ಹಾಕೋದು, ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕೇಳೋದು, ನಿಮ್ಮ ಹಣೆ ಬರವನ್ನೆಲ್ಲ ತೋರಿಸಿ ಬಿಟ್ಟಿದ್ದೀರಾ. ಈ ಕ್ಷೇತ್ರದ ಜನ ನಿಮ್ಮನ್ನು ಕ್ಷಮಿಸುವುದಿಲ್ಲ, ಹಿಂದೂ ಸಮಾಜ ನಿಮ್ಮನ್ನು ಕ್ಷಮಿಸುವುದಿಲ್ಲ, ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ ಅಂತ ಹೇಳುವಂಥದ್ದನ್ನು ಇಲ್ಲಿ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಸಾಬೀತುಪಡಿಸುವ ಕೆಲಸ ಪುತ್ತೂರಿನ ಮೂಲಕ ಆಗ್ತಾ ಇದೆ. ಅದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಈ ನಾಟಕವನ್ನು ಜನ ಒಪ್ಪೋದಿಲ್ಲ. ನಿಮಗೆ ದೇವಸ್ಥಾನದಿಂದ ಬರುವ ಆದಾಯದ ಮೂಲಕ ಅದೆಷ್ಟೋ ಶಾಲೆಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗಬೇಕಾದ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ಅದೆಲ್ಲವೂ ನಿಮಗೆ ಬೇಕಾಗಿತ್ತು. ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು
ಇವತ್ತು ಆ ಭಕ್ತರ ಮೂಲಕ ಆ ದೇವಸ್ಥಾನಕ್ಕೆ ಸಲ್ಲಬೇಕಾದ ನ್ಯಾಯವನ್ನು ಒದಗಿಸುವಾಗ ಅದರ ಬಗ್ಗೆ ನಿಮಗೆ ದೇವರ ಪರಿಚಯವೂ ಸಿಗೋದಿಲ್ಲ. ಮಹಾಲಿಂಗೇಶ್ವರನೂ ನಿಮಗೆ ಪರಿಚಯ ಸಿಗಲಿಲ್ಲ. ಆ ದೇವರಿಗೆ ಅನ್ಯಾಯ ಆಗ್ತದೆ ಅಂತೇಳಿಯೂ ನಿಮಗೆ ಗೊತ್ತಾಗಲಿಲ್ಲ. ಇಂಥ ಒಂದು ನಾಯಕತ್ವ ನಿಮಗೆ ಕೊನೆ ಆಗಲಿಕ್ಕೆ ಇದೊಂದು ಮಹಾಲಿಂಗೇಶ್ವರ ದೇವರು ಇವತ್ತು ಎದ್ದಿದ್ದಾರೆ. ಇವತ್ತು ನೀವು ಯಾರ ವಿರುದ್ಧ ಮಾತಾಡಿದ್ದೀರಾ? ಅಶೋಕ್ ಕುಮಾರ್ ರೈ ಅವರ ವಿರುದ್ಧ ಅಲ್ಲ, ಇವತ್ತು ಯಾವುದೇ ನಮ್ಮ ಕಾರ್ಯಕರ್ತರ ವಿರುದ್ಧ ಅಲ್ಲ, ನೀವು ಮಹಾಲಿಂಗೇಶ್ವರ ದೇವರ ವಿರುದ್ಧ ಮಾತಾಡ್ತಾ ಇದ್ದೀರಾ. ಆ ಆಸ್ತಿಯ ವಿಚಾರದಲ್ಲಿ ನೀವು ಮಾತಾಡಬೇಕು ಅಂದಿದ್ರೆ ಸ್ವಲ್ಪ ತಿಳ್ಕೊಳ್ಳಿ. ನಿಮ್ಮ ಸಮರ್ಥನೆ ಏನು? ರಾಜೇಶ್ ಬಣ್ಣೂರ್ ಅವರು ಇನ್ನಷ್ಟು ವರ್ಷ ನುಂಗಿಕೊಂಡಿರ್ಬೇಕಾಗಿತ್ತ, ಅಥವಾ ಇನ್ನಷ್ಟು ಆ ಉಳಿದವರೆಲ್ಲ ಅದರಲ್ಲಿ ಹೀಗೆ ಮುಂದುವರಿಬೇಕಿತ್ತ? ಆ ದೇವಸ್ಥಾನದ ಅಭಿವೃದ್ಧಿ ಆಗಬೇಕಾಗಿರ್ಲಿಲ್ವಾ? ಅಥವಾ ಆ ಕೆರೆಯ ಅಭಿವೃದ್ಧಿ ಆಗಬೇಕಾಗಿರ್ಲಿಲ್ವಾ? ಅಥವಾ ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿಗಾಗಿ ಬರಬೇಕಾಗಿರ್ಲಿಲ್ವಾ? ಇದರ ಬಗ್ಗೆ ನಿಮ್ಮ ಮಾತೇನು? ನಿಮ್ಮ ಹತ್ರ ಉತ್ತರ ಉಂಟಾ? ಓಡೋಡಿ ಬಂದುಬಿಟ್ರು. ಓ ಏನು ಮುಸ್ಕರ! ನಿಮಗೆ ನಾಚಿಕೆ ಆಗಬೇಕು. ನಿಮ್ಮ ಹಣೆ ಬರವನ್ನು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ನೀವು ಇಂಥ ಒಂದು ಸಣ್ಣ, ನಾವ್ಯಾಕಂದ್ರೆ ಬಹಳ ವರ್ಷದಿಂದ ನೋಡಿದ್ದೇವೆ, ನಮಗೆ ಯಾರಿಗೂ ದೇವಸ್ಥಾನ ದೇವರು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳುವ ರೀತಿಯಲ್ಲಿ ಮಾತಾಡಿದವರು ಇವತ್ತು ಮಹಾಲಿಂಗೇಶ್ವರ ದೇವರ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಾ. ನಿಮಗೆ ದೇವರು ಸಲ್ತಾರ? ನಿಮ್ಮನ್ನು ಒಪ್ತಾರ? ಇಲ್ಲಿ ಮಹಾಲಿಂಗೇಶ್ವರ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿರುವಂತ ಯಾವ ದೇವರು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ, ಯಾವ ಹಿಂದೂ ಸಮಾಜ ನಿಮ್ಮ ಒಟ್ಟಿಗೆ ಇರೋದಿಲ್ಲ. ನೀವು ನಿಮ್ಮ ರಾಜಕಾರಣಕ್ಕೋಸ್ಕರ, ಇಲ್ಲಿ ಯಾವುದು ಹಿಂದೂ ಸಮಾಜಕ್ಕೋಸ್ಕರ ಅಲ್ಲ, ನೀವು ನಿಮ್ಮ ರಾಜಕಾರಣಕ್ಕೋಸ್ಕರ, ನೀವೇನೋ ಒಂದು ಪಂಚಾಯತ್ ಮೆಂಬರ್ ಆಗ್ಲಿಕ್ಕೋ, ನೀವೇನೋ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗ್ಲಿಕ್ಕೋ, ಅಥವಾ ಒಂದು MLA ಅಥವಾ MP ಆಗ್ಲಿಕ್ಕೋಸ್ಕರ ಈ ರಾಜಕಾರಣವನ್ನು ಮಾಡ್ತಿದ್ದೀರ ಹೊರತು ನೀವು ಈ ಸಮಾಜದ ಮೇಲೆ ಪ್ರೀತಿ ಇಟ್ಟು ಇದನ್ನು ಮಾಡ್ತಾ ಇಲ್ಲ. ಇದನ್ನು ನೀವು ಒಪ್ಪಿಕೊಳ್ಳುವಂತ ಸತ್ಯ ಇದಾಗಿದೆ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಮ ನಾಟಕವನ್ನು ನಿಲ್ಲಿಸಿ. ನಿಮ್ಮ ನಾಟಕವನ್ನು ಮಹಾಲಿಂಗೇಶ್ವರ ದೇವರು ನಿಲ್ಲಿಸ್ತಾ ಇದ್ದಾರೆ, ಒಂದೊಂದಾಗಿ ನಿಲ್ಲಿಸ್ತಾ ಇದ್ದಾರೆ. ನಿಮಗೆ ಗತಿಗೋತ್ರ ಇಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಸಮಾಜ ಇವತ್ತು ನಿಮ್ಮ ಜೊತೆಗಿಲ್ಲ. ಹಿಂದೂ ಸಮಾಜವನ್ನು ಯಾವಾಗಲೂ ನೀವು ಮಾತಾಡಬೇಡಿ, ನಿಮ್ಮ ಜೊತೆಗಿಲ್ಲ. ನಾವು ಸಾರ್ವಜನಿಕವಾಗಿ ಮಾತಾಡುವಾಗ ಎಲ್ಲ ಕಡೆ ಹೇಳುವಂಥದ್ದು, ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆ ಜಾಗವನ್ನು ರಾಜೇಶ್ ಬಣ್ಣೂರು ಇರಲಿ, ಅದಿಲ್ಲಿ ಯಾರಿದ್ರು ಅವರೆಲ್ಲ ಯಾವಾಗಲೇ ಬಿಟ್ಟು ಕೊಡಬೇಕಾಗಿತ್ತು. ಅದು ಬಿಟ್ಟು ಅಷ್ಟು ಕೊಡಿ ಇಷ್ಟು ಕೊಡಿ ಎಲ್ಲ ಬಾರ್ಗೈನ್. ಯಾರದ್ದು ಕೊಡುದು? ನಿಮಗೆ ಯಾರು ಕೊಡಬೇಕಾದ್ದು? ಮಹಾಲಿಂಗೇಶ್ವರ ದೇವರ ಪ್ರಸಾದ ಅಲ್ಲ, ನಿಮಗೆ ಅದು ವಿಷವಾಗಿ ಪರಿಣಾಮ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಇಷ್ಟು ವರ್ಷ ಮೋಸ ಮಾಡಿದ್ದನ್ನು ಇವತ್ತು ದೇವರು ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಅದೇ ರಾಜೇಶ್ ಬಣ್ಣೂರವರು ನಾಯಿ ಮರಿ ಸತ್ತೋಯ್ತಂತೆ, ಇಲ್ಲಿ ಮನುಷ್ಯ ಸಾಯ್ತಾ ಇದ್ದಾರೆ. ಮನುಷ್ಯನ ಅದೆಷ್ಟೋ ಮಂದಿಯನ್ನು ಕೊಂದಿದ್ದೀರಾ ನೀವು. ನಿಮ್ಮ ನಾಯಿ ಮರಿಯ ವಿಚಾರ ಇಲ್ಲಿ ಯಾಕೆ? ಯಾವ ನಾಯಿ ಮರಿಯೂ ಅಲ್ಲಿ ಇರಲಿಲ್ಲ. ಅದು ಸುಮ್ಮನೆ ನಿಮ್ಮ ಒಂದು ನಾಟಕ. ಯಾವುದೇ ದರೋಡೆ ಪ್ರಕರಣವನ್ನು ಮಾಡಿದ್ದೀರಾ. ನಿಮ್ಮ ಚಿನ್ನ ನೀವೇ ಅಲ್ಲ ಅದರ ಒಳಗೆ ಹಾಕಿಕೊಂಡಿದ್ದಂಥ ಚಿನ್ನ ಅದೆಲ್ಲವೂ ಸಿಕ್ಕಿದೆ ಅಲ್ವಾ ನಿಮಗೆ? ಪೊಲೀಸರು ನಿಮಗೆ ತೆಗೆದು ಕೊಟ್ಟಿದ್ದಾರಲ್ವಾ? ಹಾಗಾಗಿ ಇಂಥ ಸುಳ್ಳುಗಳಿಗೆಲ್ಲ ಇಲ್ಲಿ ಯಾರು ನಾವು ಏನು ಮಾಡ್ತಾ ಇಲ್ಲ, ಎಲ್ಲವನ್ನು ಮಹಾಲಿಂಗೇಶ್ವರ ದೇವರೇ ಮಾಡಿಸ್ತಾ ಇದ್ದಾರೆ. ನಿಮ್ಮ ಅಂತ್ಯಕ್ಕಾಗುವಾಗ ದೇವರು ನಿಮಗೆ ಮುನಿತಾ ಇದ್ದಾರೆ. ಆ ಮುನಿದ ದೇವರ ಮೂಲಕ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ, ಯಾವ ಹಿಂದೂ ಸಮಾಜ ನಿಮ್ಮ ಪರವಾಗಿ ನಿಲ್ಲೋದಿಲ್ಲ, ಇನ್ನು ಮುಂದಕ್ಕೂ ನಿಲ್ಲೋದಿಲ್ಲ. ಅದೊಂದು ಮಾತ್ರ ಸ್ಪಷ್ಟ. ಹಾಗಾಗಿ ನಾನು ಹೇಳುವಂಥದ್ದು ಮತ್ತೆ ಹೇಳ್ತಾ ಇದ್ದೇನೆ, ನಮ್ಮ ಶಾಸಕರ ಬಗ್ಗೆ ಮಾತಾಡುವಾಗ ಜಾಗೃತೆ ಇರಲಿ. ಅವರ ಅಭಿವೃದ್ಧಿಯನ್ನು ನೋಡಿ ಮಾತಾಡಿ, ಅವರ ಪರವಾಗಿ ನಿಲ್ಲಿ, ಅವರ ವಿಚಾರವನ್ನು ಅಭಿನಂದಿಸಿ. ಅದು ಬಿಟ್ಟು ಈ ಸಣ್ಣ ರಾಜೇಶ್ ಬಣ್ಣೂರಂಥ ವ್ಯಕ್ತಿಯ ಪರವಾಗಿ ಎಲ್ಲೆಲ್ಲಿಂದಲೂ ಓಡಿ ಬಂದು ಮಾತಾಡಲಿಕ್ಕೆ ಬರಬೇಡಿ. ಮಹಾಲಿಂಗೇಶ್ವರ ದೇವರ ವಿರುದ್ಧ ನೀವು ಮಾತಾಡಿದರೆ ಅದರ ಎಲ್ಲ ಅನುಭವಗಳು ಮುಂದೆ ದಿನ ಬರ್ತದೆ ನಿಮಗೆ. ಈ ಮಾತು ನೀವು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಯಾರ್ಯಾರು ನಮ್ಮ ಶಾಸಕರ ಬಗ್ಗೆ, ಆ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಅಭಿವೃದ್ಧಿಯ ವಿರುದ್ಧವಾಗಿ ಮಾತಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು, ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಿಗೆ ಅದಲ್ಲದೆ ನಾವಿದ್ದೇವೆ ಶಾಸಕರ ಪರವಾಗಿ, ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಅವ್ರ ಜೊತೆಗಿದ್ದೇವೆ. ಪುತ್ತೂರು ಕ್ಷೇತ್ರದ ಇನ್ನಷ್ಟು ದಿನಗಳಲ್ಲಿ ಅವರು ಶಾಸಕರಾಗಿ ಬರಬೇಕು. ಅದೆಷ್ಟೋ ಯೋಜನೆಗಳು ಪುತ್ತೂರಿಗೆ ಬರಬೇಕು, ಈಗಾಗಲೇ ಬಂದಿರುವಂಥದ್ದು. ಇವತ್ತು ಪುತ್ತೂರು ಒಂದು ಪ್ರವಾಸಿ ಕೇಂದ್ರವಾಗಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಬಿರುಮಲೆಯ ಬೆಟ್ಟಕ್ಕೆ ಅದೆಷ್ಟೋ ಕೋಟಿ ರೂಪಾಯಿಗಳು ಈಗಾಗಲೇ ಯೋಜನೆಗಳು ಬರ್ತಾ ಇದೆ. ಇವತ್ತು ರಸ್ತೆ ಕಾಮಗಾರಿಗಳು ನೀವು ನೋಡ್ತಾ ಇದ್ದೀರಾ. ಅದಲ್ಲದೆ ದೇವಸ್ಥಾನದ ವಿಚಾರ ಇರ್ಬೋದು, KMF ಇರ್ಬೋದು, 4 ಪಥದ ರಸ್ತೆಗಳಿರ್ಬೋದು, ಪುತ್ತೂರಿಗೆ ಪ್ರಮುಖವಾಗಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಹೇಳುವ ಯೋಚನೆಗಳಿರ್ಬೋದು. ಇದೆಲ್ಲವೂ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಒಬ್ಬ ಅಶೋಕ್ ಕುಮಾರ್ ಅವರಿಂದ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳಲಿಕ್ಕೆ ನಾನು
ಈ ಮಾತನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುವುದರ ಮೂಲಕ ಮಹಾಲಿಂಗೇಶ್ವರ ದೇವರ ಪ್ರಕರಣದಲ್ಲಿ ಆ ದೇವರದ ವಿಚಾರದಲ್ಲಿ ನಾವು ಇವತ್ತು ಬಹಳ ಮುಖ್ಯವಾಗಿ ಅಶೋಕ್ ಕುಮಾರ್ ಅವರು ಮಾಡ್ತಾ ಇರುವಂಥ ಕೆಲಸಕ್ಕೆ ಈಗಾಗಲೇ ಒಮ್ಮೆ ಯಾರಾದರೂ ನೀವು ನೋಡದವರು ಒಮ್ಮೆ ಆ ದೇವಸ್ಥಾನದಲ್ಲಿ ಆಚೆ ಹೋಗಿ ಅದು ಎಷ್ಟು ಸುಂದರವಾಗಿ ಆಗ್ತಾ ಇದೆ. ಇನ್ನು ಮುಂದೆ ಆ ಒಂದು ಸಂಪೂರ್ಣವಾದ ಕೆಲಸಗಳು ಆಗುವಾಗ ಆ ದೇವಸ್ಥಾನ ಹೇಗೆ ಆಗ್ಬೋದು, ರಾಜ ರಸ್ತೆಯಿಂದ ನೋಡುವಾಗ ಇಂಥ ಒಂದು ತಾಣ ಪುತ್ತೂರಿನಲ್ಲಿ ಉಂಟಾ ಅಂತ ಹೇಳುವ ಪ್ರಶ್ನೆಗಳು ನಮ್ಮಲ್ಲೆಲ್ಲ ಅಂತ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ವಿಶಾಲವಾದ ಪ್ರದೇಶವನ್ನೆಲ್ಲ ಇಷ್ಟು ವರ್ಷ ನುಂಗಿ ಬಿಟ್ಟಿದ್ದಾರೆ. ಈಗಲಾದರೂ ಸಾಬೀತಲ್ಲಿ ಬಿಟ್ಟು ಕೊಡುವುದು ಬಿಟ್ಟು ಇವತ್ತು ನಮ್ಮ ವಿರುದ್ಧ, ನಮ್ಮ ಶಾಸಕರ ವಿರುದ್ಧ, ವ್ಯವಸ್ಥಾಪನಾ ಸಮಿತಿಯ ವಿರುದ್ಧ ಇವರು ಮಾತಾಡ್ತಿರುವಂಥದ್ದಕ್ಕೆ ಯಾರೂ ಕ್ಷಮಿಸಲಾರರು ಅಂತ ಹೇಳುವ ಮಾತನ್ನು ಹೇಳಿ ಇವರ ಮೇಲೆ ಕ್ರಮ ಆಗಬೇಕು. ಇನ್ನು ಮುಂದಕ್ಕೆ ನೀವು ಮಾತಾಡಿದರೆ, ಇನ್ನು ಮುಂದಕ್ಕೆ ಈ ವಿಚಾರದಲ್ಲಿ ಅಡ್ಡಿಪಡಿಸಿದರೆ ನಿಮ್ಮ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ಇದೆ. ನಾವು ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ಕ್ಷಮಿಸೋದಿಲ್ಲ, ದೇವರು ಕ್ಷಮಿಸೋದಿಲ್ಲ ಅಂತ ಹೇಳುವ ಮಾತುಗಳನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಾ ಅಶೋಕ್ ಕುಮಾರ್ ಅವರ ಅಭಿವೃದ್ಧಿಯ ಪರವಾಗಿ ಈ ಕ್ಷೇತ್ರದ ಜನ ನಿರಂತರವಾಗಿದ್ದಾರೆ. ಸಾಮಾನ್ಯ ಜನರ ಬಗ್ಗೆ ಸಹ ಬಹಳ ಕನಿಷ್ಠ ಇರುವಂಥ ಜನರ ಬಗ್ಗೆ ಬಹಳ ಕಾಳಜಿ ಇರುವಂಥ ಶಾಸಕರು ಅಂತ ಹೇಳಿದರೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಇಡೀ ವಿಧಾನಸಭೆಯಲ್ಲಿ ಅದೆಷ್ಟೋ ಪ್ರಶ್ನೆಗಳನ್ನು ಪ್ರಥಮ ಬಾರಿಗೆ ಕೇಳಿದವರು. ಅದೆಷ್ಟೋ ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಪುತ್ತೂರಿನಲ್ಲಿ ನಾವು ಯಾರು ಯೋಚನೆ ಮಾಡದಂಥ ಅದೆಷ್ಟೋ ಯೋಜನೆಗಳು ಪುತ್ತೂರಿಗೆ ಬರ್ತಾ ಇದೆ. ಆ ಕ್ರೀಡಾಂಗಣ ನಾವು ಯಾರು ಇವತ್ತು ಮುಂಡೂರು ಗ್ರಾಮ ಕೆಮ್ಮಿಂಜೆಯ ಭಾಗದಲ್ಲಿ ದೊಡ್ಡ ಮಟ್ಟದ 25 ಕೋಟಿ ರೂಪಾಯಿಗಳನ್ನೊಂದು ಕ್ರೀಡಾಂಗಣ ಆಗ್ತಾ ಇದೆ. ಇದೆಲ್ಲವೂ ನಾವು ಇವತ್ತು ಒಪ್ಪಿಕೊಳ್ಬೇಕಾಗಿದೆ. ಇಂಥ ಅಭಿವೃದ್ಧಿಗಳನ್ನು ಮಾಡಬೇಕು ಅಂದಿದ್ರೆ ಅದಕ್ಕೂ ಒಂದು ತಾಕತ್ತು ಇರಬೇಕು. ಅದ್ರ ಜೊತೆಯಾಗಿ ಈ ಎಲ್ಲ ಅಭಿವೃದ್ಧಿಗಳನ್ನು ಮಾಡಬೇಕು ಅಂದಿದ್ರೆ ದೇವರ ಅನುಗ್ರಹ ಅವರ ಮೇಲೆ ಇರಲಿ. ಜಾತಿ ಮತ ಧರ್ಮದ ಮೇಲೆ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರಾಗಿ ಇವತ್ತು ಎಲ್ಲ ಧರ್ಮ ಅದೆಷ್ಟೋ ಮಸೀದಿಗಳಿಗೆ, ಅದೆಷ್ಟೋ ಚರ್ಚ್ಗಳಿಗೆ, ಅದರಲ್ಲಿ ಇರುವಂಥ ಎಲ್ಲ ಅನುದಾನಗಳನ್ನು ಸಮಾನವಾಗಿ ಹಂಚುವುದರ ಮೂಲಕ ಆ ಜಾತ್ಯತೀತ ನಾಯಕನಾಗಿ ಇವತ್ತು ಈ ಸಮಾಜದಲ್ಲಿ ಕೆಲಸ ಮಾಡುವುದನ್ನು ನಮ್ಮ ಸನ್ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರನ್ನು ಧೃತಿಗೆಡಿಸುವಂಥ ಕೆಲಸ ಇವರ ಜನ್ಮದಲ್ಲಿ ಯಾರಿಗೂ ಆಗೋದಿಲ್ಲ, ಅವರು ಯಾರನ್ನು ಕ್ಯಾರ್ ಮಾಡೋದಿಲ್ಲ. ಆದರೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಜೊತೆಯಾಗಿದೆ, ಅವರ ಈ ಅಭಿವೃದ್ಧಿಗೆ ನಾವು ಅವರೊಂದಿಗಿದ್ದೇವೆ ಅಂತ ಹೇಳುವ ಮಾತನ್ನು ಮತ್ತೆ ಮತ್ತೆ ಹೇಳಿ ಬಿಜೆಪಿಯವರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಡೊಂಬರಾಟವನ್ನು ನಿಲ್ಲಿಸಿ. ಹಿಂದೂ ಸಮಾಜ ನಿಮ್ಮ ವಿರುದ್ಧವಾಗಿದೆ. ನಿಮ್ಮ ನಾಟಕ ಇನ್ನೂ ನಡೆಯೋದಿಲ್ಲ. ನೀವು ಏನು ಮಾಡಿದರೂ ನಡೆಯೋದಿಲ್ಲ. ರಾಜೇಶ್ ಬಣ್ಣೂರನ್ನು ಹಿಡ್ಕೊಂಡ್ರೆ ನೀವು ಮುಳ್ತಾ ಇದ್ದೀರಾ. ನೀವು ಹಿಡ್ಕೊಂಡ್ರೆ ನಮಗೇನು ಭಯ ಇಲ್ಲ. ರಾಜೇಶ್ ಬಣ್ಣೂರನ್ನು ಹಿಡ್ಕೊಳ್ಳಿ, ನೇತಾಡಿ, ಎಲ್ಲಿಯಾದ್ರೂ ನೇತಾಡಿ, ಏನು ನಮಗೆ ಕಷ್ಟ ಆಗಲಿಲ್ಲ. ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಈ ಒಂದು ಪ್ರಶ್ನೆಯಲ್ಲಿ ಯಾವ ಗೊಂದಲವೂ ನಮ್ಮಲ್ಲಿಲ್ಲ. ನಮ್ಮ ಅಭಿವೃದ್ಧಿ ಶಾಸಕರ ಮೂಲಕ ಆಗ್ತಾನೆ ಹೋಗ್ತದೆ. ಪುತ್ತೂರು ಬರುವ 5 ವರ್ಷದ ಒಳಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಪ್ರಥಮ ಪ್ರಶಸ್ತಿಗೆ ಅರ್ಹವಾಗುವಂಥ ಕ್ಷೇತ್ರವಾಗಿ ಮೂಡಿ ಬರ್ತದೆ ಅಂತ ಹೇಳುವ ಮಾತುಗಳನ್ನು ಹೇಳಿ ಮುಂದೆ ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ MG ಹೆಗ್ಡೆಯವರು ಮಂಗಳೂರಿಂದ ಬಂದಿದ್ದಾರೆ. ಇವರು ಧರ್ಮ ಎಂದರೆ ಏನು, ಧರ್ಮದ ಬಗ್ಗೆ ಮತ್ತು ಈ ಬಿಜೆಪಿಯ ಧರ್ಮದ ರಾಜಕಾರಣ ಹೇಗೆ ಎನ್ನುವುದರ ಬಗ್ಗೆ ಮತ್ತು ಈಗಾಗಲೇ ಮಹಾಲಿಂಗೇಶ್ವರ ದೇವರ ಆ ಜಾಗದ ಬಗ್ಗೆ ಆಗಿರುವಂಥ ಸಮಸ್ಯೆಯ ಅನ್ನು ಬಿಜೆಪಿಯವರು ಯಾವ ರೀತಿ ಟ್ಯಾಕಲ್ ಮಾಡ್ತಾ ಇದ್ದಾರೆ, ಅದೇನೋ ಒಂದು ರೀತಿಯ ಕುತಂತ್ರಗಳ ಮೂಲಕ ಮತ್ತೊಂದು ವಿವಾದಗಳನ್ನು ಸೃಷ್ಟಿಸುವಂಥ ಪ್ರಯತ್ನಗಳು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ. ಅದಕ್ಕೆ ನಾವು ಜಾಗೃತರಾಗಿದ್ದೇವೆ. ನಿಮ್ಮ ಯಾವ ಷಡ್ಯಂತ್ರಗಳು ಈ ದೇವರ ಮುಂದೆ ನಡೆಯೋದಿಲ್ಲ ಅಂತ ಹೇಳುವ ಮಾತನ್ನು ಹೇಳಿ ಮುಂದೆ MG ಹೆಗ್ಡೆ ಅವರು ಮಾತಾಡಲಿಕ್ಕಿದ್ದಾರೆ. ಮಹಾಲಿಂಗೇಶ್ವರ ದೇವರಿಗೆ ದೇವರಿಗೆ ವಂದಿಸ್ತಾ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ರುದ್ರನಿಗೆ ನಾವು ವಂದಿಸಿಕೊಂಡು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು. ಈಗ ನಾನು ಹೋಗಿ ಬಂದೆ ಅಲ್ಲಿಗೆ. ಇವತ್ತು ಮೊನ್ನೆ ನನಗೆ ಪೂರ್ಣೇಶ್ ಫೋನ್ ಮಾಡಿ ಬರಬೇಕು ಅಂತ ಹೇಳಿದರು. ಅದ ನಂತರ ಮೊದಲು ನೋಡ್ತಾ ಇದ್ದೆ, ಕೆಲವು ಜನರಿಗೆ ಫೋನ್ ಮಾಡಿ ಕೇಳಿದೆ ಈ ಸಮಸ್ಯೆ ಏನು ಅಂತಂದರೆ, ಹಿಂದೂ ಧರ್ಮ ಅಂದರೆ ಏನು ಹೇಳುವುದರ ಬಗ್ಗೆ ಬಿಜೆಪಿಯವರ ನವ ಹಿಂದುತ್ವ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತಂದರೆ, ನಮಗೆ ನೈಜ ಹಿಂದೂಗಳಿಗೆ ಗೊಂದಲ. ಕೊನೆಗೆ
ಈ ಹಿಂದೂ ಧರ್ಮದ ಮೂಲ ವೇದ, ಉಪನಿಷತ್. ಆ ವೇದ ಮಂತ್ರಗಳು ಸೃಷ್ಟಿಯಾದದ್ದು ದೃಷ್ಟಾರರಿಂದ. ಅಂದರೆ ಅಣ್ಣ ಹಿಂದೂ ಧರ್ಮ ಏನು ಅಂತಂದ್ರೆ ದೃಷ್ಟಾರರು ಹೇಳಿದ್ದು ಉಪನಿಷತ್ತಿನಲ್ಲಿ. ಅವರು ತಪಸ್ಸು ಮಾಡಿ ವೇದ ಮಂತ್ರಗಳನ್ನು ನಮಗೆ ಕೊಟ್ಟದ್ದು. ಅವ್ರು ಏನಾದರೂ ಬಂದ್ರು ಇವರ ಹಿಂದುತ್ವದ ಎದುರಿಗೆ ನೈಜ ಹಿಂದೂ ಧರ್ಮ ಏನು ಅಂತೇಳಿ ಅವರಿಗೂ ಗೊಂದಲ ಆಗಬಹುದು. ಸ್ವತಃ ದೇವರೇ ಬಂದರೂ ಅವರಿಗೆ ಗೊಂದಲ ಆಗಬಹುದು. ಅರೆ, ನಾವು ಹೇಳಿದ್ದ ಹಿಂದೂ ಧರ್ಮ ಆ ಲೆವೆಲ್ಗೆ ಇವತ್ತು ನವ ಹಿಂದುತ್ವ ಹೋಗ್ತಾ ಇದೆ ಚಳವಳಿ. ಇವರು ಒಂದು ಮಾತು ಹೇಳಿದರು, ಈ ರಾಜಕಾರಣಕ್ಕೆ ಬಿಜೆಪಿಯವರು ಹಿಂದೂ ಧರ್ಮವನ್ನು ನವ ಹಿಂದುತ್ವದ ಹೆಸರಿನಲ್ಲಿ ಬಳಕೆ ಮಾಡಿಕೊಂಡು ಇಡೀ ದೇಶದ ಉದ್ದಗಲಕ್ಕೆ ರಾಜಕೀಯ ಪ್ರಾರಂಭ ಮಾಡಿತ್ತು. ಒಂದು ಕಡೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಹೇಳಿ, ಯಾಕಂದ್ರೆ ಹೇಳಲೇಬೇಕಲ್ಲ, ಹೇಳದಿದ್ರೆ ಜನ ಕಾಂಗ್ರೆಸ್ಸಿಗೆ ವಿರೋಧಿ ಆಗುತ್ತಿಲ್ಲ. ಅದಕ್ಕೆ ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಅಂತ ಒಂದು ಸೈಡ್ ಮಾಡಿಟ್ರು. ನಮ್ಮದು ಹಿಂದುತ್ವ, ನಮ್ಮದು ಹಿಂದೂ ರಕ್ಷಣೆ ಅಂತೇಳಿ ಶುರು ಮಾಡಿದ್ರು. ಜನರು ಕೂಡ ಹೌದಾ ಅಂತೇಳಿ ಅವರ ಹಿಂದೆ ಹೋದರು. ಈಗ ನಾನು ಕೇಳುವುದು ಒಂದು ದೇವಸ್ಥಾನದ ಅಭಿವೃದ್ಧಿಯ ವಿಷಯ. ದೇವಸ್ಥಾನದ ಜಾಗದಲ್ಲಿ ನನಗೆ ಇಲ್ಲಿ ತಿಳ್ಕೊಂಡ ಪ್ರಕಾರ ಮೊದಲು ರೈ ಅಂತವರು ಯಾರೋ ಅಧ್ಯಕ್ಷರಿದ್ರು, ಎಂಥದ್ದು ಹೆಸರು, ಜಗನ್ನಾಥ ರೈ. ಆಗ ಕ್ರೈಸ್ತರದ್ದು ಜಾಗ ಇತ್ತು, ಎಲ್ಲಿ, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ. ಆ ಕ್ರೈಸ್ತರ ಜಾಗವನ್ನು ಅವರು ಒಪ್ಪಿಸಿ ಕ್ರೈಸ್ತರು ವಾಪಸ್ ಕೊಡ್ತಾರೆ. ಯಾರು ಕೊಡ್ತಾರೆ? ಅವ್ರು ಯಾರು? ನಮ್ಮ ಬನ್ನೂರು ಯಾರು? ಹಿಂದುವಾ? ಇದು ವ್ಯತ್ಯಾಸ ನೋಡಿ, ಇದು ಹಿಂದುತ್ವ ಬಿಜೆಪಿದು. ನಮ್ಮ ಅನೇಕ ದೇವಸ್ಥಾನಗಳಿಗೆ ಕ್ರೈಸ್ತರು ಭೂಮಿ ಇದಕ್ಕೆ ಅನೇಕ ತಗೊಳ್ಳೋದು ಯಾಕೆ? ಇಲ್ಲೇ ಉಂಟಲ್ಲ ಉದಾಹರಣೆ. ರಾಜೇಶ್ ಬನ್ನೂರು ಒಬ್ಬ ಹಿಂದೂವಾಗಿ ಹಿಂದೂ ನಾಯಕ ಅಂತೇಳಿ ರಾಜಕಾರಣಕ್ಕೆ ಬಂದವರು ತಾವೇ ಬಿಟ್ಟು ಕೊಡಬೇಕಿತ್ತಲ್ಲ. ಈಗ ಅದರಲ್ಲಿ ತುಂಬ ನಾನು ಎಲ್ಲ ಕೇಳಿದೆ, ತುಂಬ ಪಾಪದವರಪ್ಪ, ಏಕಾಏಕಿ ಮನೆ ಬಿಡಿಸಿಬಿಟ್ರೆ ಅವರು ಎಲ್ಲಿಗೆ ಹೋಗಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ಅಂತೇಳಿ ನಾನು ಪೂರ್ಣೇಶ್ವರಿಗೆ ಮೆಸೇಜ್ ಕೊಟ್ಟೆ. ಯಾಕೆಂದರೆ ನನಗೂ ಕ್ಲಾರಿಟಿ ಬೇಕಲ್ಲ ಬಂದು ಭಾಷಣ ಮಾಡುವಾಗ. ದೇವರ ಹೆಸರಿನಲ್ಲಿ ಯಾರೋ ಪಾಪದವರನ್ನು ತೆಗೆದು ರೋಡಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದ? ನಾನು ಒಪ್ಪುದಿಲ್ಲ, ಯಾರೂ ಒಪ್ಪುದಿಲ್ಲ, ನಮ್ಮ ಶಾಸಕರು ಒಪ್ಪುದಿಲ್ಲ. ಶಾಸಕರು ಅವರಿಗೆ ದುಡ್ಡು ಕೊಟ್ಟಿದ್ದಾರೆ, ಸೈಟ್ ಕೊಡ್ತೇನೆ ಹೇಳಿದ್ದಾರೆ, ಆಯ್ತಲ್ಲ. ಇವತ್ತು ಇಡೀ ದೇಶದಲ್ಲಿ, ಅದರಲ್ಲಿಯೂ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳ ಜಾಗವು ಮುಸ್ಲಿಮರಿಗೆ ಹೋಗ್ತಾ ಉಂಟು. ಎದ್ದೇಳು ಹಿಂದೂ ಅಂತ ಘೋಷಣೆ ಕೂಗುದು ಯಾರು? ಅವರ ನನಗೆ MLC ಹೆಸರು ನೆನಪಿಲ್ಲ. ಕಿಶೋರ್, ಸನ್ಮಾನ್ಯ ಕಿಶೋರ್ ಅವರೇ, ಏನು ಟ್ರೋಲ್ ಮಾಡಿದ್ರಿ, ಎಲ್ಲ ಜಾಗ ಹೋಯ್ತು, ಎದ್ದೇಳು ಹಿಂದೂ. ಇದೇನು ಕತೆ ನಿಮ್ದು? ಇಲ್ಲಿದ್ದ ನಿಮ್ಮ ಹಿಂದುವೇ ಎದ್ದೇಳುವುದಿಲ್ಲಲ್ಲ ಜಾಗದಿಂದ. ಅದಕ್ಕೆ ಹೇಳುದು, ಎಲ್ಲ ದೇವಸ್ಥಾನದಲ್ಲಿ ಇರುವ ಬಿಜೆಪಿಯ ಹಿಂದೂಗಳೇ ಎದ್ದೇಳಿ ಬನ್ನಿ ಹೊರಗೆ. ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಅಪ್ಪ, ಆಮೇಲೆ ಹಿಂದೂಗಳು ಹೇಳ್ತಾರ ಬಿಡ್ತಾರ, ಅದು ಮತ್ತೆ. ನೀವು ಹಿಂದೂಗಳು, ನಿಮ್ಮ ಬಿಜೆಪಿ ಹಿಂದೂಗಳೇ ಕೂತಿದಾರಲ್ಲ ಅಲ್ಲಿ, ಅವರನ್ನೇ ಎಪ್ಪಿಸಿದ್ ಯಾರು? ಸೌತಡ್ಕ ದೇವಸ್ಥಾನಕ್ಕೆ ಹೋಗಿದ್ದೆ ಇತ್ತೀಚೆಗೆ ನಾನು, ನಿಮ್ಗೆಲ್ರಿಗೂ ಗೊತ್ತಿರೋದು ಪ್ರಕರಣ. ಅಲ್ಲಿಯೂ ಕೂಡ ಪ್ರಭಾಕರ ಭಟ್ರುಗಳ ಹಿಂದೂಗಳೇ, ನಾವು ಬಿಜೆಪಿ ಹಿಂದೂಗಳು ಹೇಳಿ ಕರೀದು, ಯಾಕಂದ್ರೆ ಬೇರೆ ಹಿಂದೂಗಳು ಬೇರೆ ಇದ್ದಾರೆ. ಸಮಸ್ತ ಹಿಂದೂ ಸಮಾಜ ಅಲ್ಲ, ಇದು ಬಿಜೆಪಿ ಹಿಂದೂಗಳು, ಪರಿವಾರದ ಹಿಂದೂಗಳು. ಸೌತಡ್ಕ ದೇವಸ್ಥಾನದಲ್ಲಿ ಹೋಗಿ ಇವರು ಟೆಂಟ್ ಹೊಡೆದಲ್ಲ ಮಾರ್ರೆ, ಒಂದಲ್ಲ ಎರಡಲ್ಲ, 2-3 ಎಕರೆ ಅದನ್ನು ತಗೊಂಡು ಅದನ್ನು ಟ್ರಸ್ಟ್ ಮಾಡಿ, ಆ ದೇವಸ್ಥಾನದ ದುಡ್ಡೆಲ್ಲ ಟ್ರಸ್ಟಿಗೆ ಹೋಗುವ ಹಾಗೆ ಮಾಡಿ. ಈಗ ನೋಡಿ, ಅಲ್ಲಿ ಹೋಗಿ ಸರ್ವೆ ಮಾಡುವಾಗ ಅದರಲ್ಲಿ ಅರ್ಧ ಸರ್ಕಾರಿ ಜಾಗ, ದೇವಸ್ಥಾನದ ಜಾಗ ಈಗ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ, ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಕಡೆ ನಾನು ಅವತ್ತು ಹೇಳಿದ್ದೆ, ಕರಾವಳಿ ಭಾಗದ ಎಲ್ಲ ಹಿಂದೂ ದೇವಸ್ಥಾನಗಳ ಜಾಗಗಳ ಏನು ದಾಖಲೆ ಪತ್ರ ತನಿಖೆ ಆಗಬೇಕು, ಅಲ್ಲಿ ಮಲಗಿರ್ತಕ್ಕಂಥ ಬಿಜೆಪಿ ಹಿಂದೂಗಳನ್ನೇ ಎಬ್ಬಿಸಬೇಕು. ಟೆಂಟ್ ಹೊಡೆದು ಕೂತಿದ್ದಾರೆ. ಒಂದು ದೇವಸ್ಥಾನದ ಜಾಗ ಇವತ್ತು 2 ಲಕ್ಷ ರೂಪಾಯಿ ಅಲ್ಲಿ ಇದಕ್ಕೆ ಏನು ದೊಡ್ಡ ತೋಡು ಮಾಡಲಿಕ್ಕೆ ಅಂತಾನೆ ಬಂದಿದೆ ಅಂತ ತಿಳ್ಕೊಂಡೆ. 2 ಕೋಟಿ. ಅದು ಮಾಡಬೇಕಂದ್ರೆ ಈ ಮನೆ ಶಿಫ್ಟ್ ಆಗಬೇಕು, ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಹೇಳುವಾಗ, ಆಯ್ತಪ್ಪ ನಾವು ಹಿಂದೂಗಳು ನಾವು ಹೊರಗೆ ಬರ್ತೇವೆ ಅಂತ ಹೇಳಬೇಕ ತಾನೆ. ಇವತ್ತು ಬಿಜೆಪಿಯವರ ಹಿಂದುತ್ವವೇ ಇದು. ಏನು? ಅಶೋಕ್ ಕುಮಾರ್ ರೈ ಅವರು ಇವತ್ತಿಲ್ಲ, ಇದ್ರೆ ಅವರು ಎದುರಿಗೆ ಹೇಳ್ತಿದ್ದೆ, ಅವರು ತಪ್ಪು ಮಾಡ್ತಾ ಇದ್ದಾರೆ.
ಇಷ್ಟು ದಿವಸ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದರು. ನಾನು ಅವರ ವಿಡಿಯೋ ಎಲ್ಲ ನೋಡ್ತೇನೆ. ಬಂದವರಿಗೆಲ್ಲ ಎಂಥದ್ದು ಅಕ್ರಮ ಸಕ್ರಮ ಮಾಡಿ ಕೊಡೋದು, ರೇಷನ್ ಕಾರ್ಡು, ಅಧಿಕಾರಿಗಳಿಗೆ ಬೈಯುವುದು, ನನ್ನ ಹೆಸರಲ್ಲಿ ಲಂಚ ತಗೊಳ್ಬೇಡ ಹೇಳಿ ಅದು ಮಾಡಿಕೊಂಡು ಅವರು ಇರಬೇಕಿತ್ತು. ದೇವಸ್ಥಾನದ ವಿಷಯಕ್ಕೆ ಅಭಿವೃದ್ಧಿಗೆ ಕಾಂಗ್ರೆಸ್ನವರು ಹೋಗಬಾರ್ದು ಅನ್ನೋದು BJPಯ ಸಂಕಲ್ಪ. ಯಾಕೆ ಹೇಳಿ? ಅವರಲ್ಲಿ ಟೆಂಟ್ ಹೊಡೆದು ಕೂತಿದ್ದಾರೆ. ನಾವು ದೇವಸ್ಥಾನಗಳ ಅಭಿವೃದ್ಧಿಗೆ ಹೋದರೆ ಅವರಿಗೆ ಬೇರೆ ಎಂಥದ್ದು ಇಲ್ಲ. ಅವರಿಗೆ ಗೋಣಿ ಚೀಲವೂ ಇಲ್ಲ, ಪ್ಲಾಸ್ಟಿಕ್ ತೊಟ್ಟೆ ಇರುವುದು. ಧರ್ಮದ ಹೆಸರಿನಲ್ಲಿ ಯಾರಾದರೂ ಈ ದೇಶದಲ್ಲಿ ಕೆಲಸ ಮಾಡುವವರನ್ನ BJP ಒಪ್ಪುವುದಿಲ್ಲ, ಸಂಘ ಪರಿವಾರ ಒಪ್ಪುವುದಿಲ್ಲ. ಅವರ ಅಪೇಕ್ಷೆ ಏನು ಅಂತಂದ್ರೆ ಪ್ರತಿಯೊಂದು ಹಿಂದೂ ಸಂಘಟನೆ ತನ್ನ ಅಡಿಯಲ್ಲಿರಬೇಕು, ಪ್ರತಿಯೊಬ್ಬ ಹಿಂದುತ್ವದ ಬಗ್ಗೆ ಮಾತನಾಡುವವ ತನ್ನ ಅಡಿಯಲ್ಲಿರಬೇಕು. ಸ್ವತಂತ್ರವಾಗಿ ಒಬ್ಬ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಸ್ವತಂತ್ರವಾಗಿ ಒಬ್ಬ ಹಿಂದೂ ಸಂಘಟನೆ ಮಾಡಲಿಕ್ಕಿಲ್ಲ, ಸ್ವತಂತ್ರವಾಗಿ ನಮ್ಮ ಅಶೋಕ್ ಕುಮಾರ್ ರೈ ಅವರು ಶಾಸಕರು ಹಾಗೆ ಹಿಂದೂ ಧರ್ಮದ ಕೆಲಸ, ದೇವಸ್ಥಾನದ ಕೆಲಸ ಮಾಡಬಾರ್ದು ಅಂತ. ಅದು ಅವರಿಗೆ ಬೇಜಾರು, ಅದು ಅವರಿಗೆ ಸಿಟ್ಟು. ಇಲ್ಲಿ ಪುತ್ತೂರು ಸುಳ್ಯದಲ್ಲಿ ಅವರು ಬದುಕಿದ್ದೇ ಹಿಂದುತ್ವದ ಆಧಾರದ ಮೇಲೆ ಅವರ ರಾಜಕಾರಣ. ನೀವು ಹೋಗಿ ಹೋಗಿ ಅವರ ಹೊಟ್ಟೆಗೆ ಕಲ್ಲು ಹೊಡೆದ್ರೆ ಅವರು ಬಿಡ್ತಾರ ಮಾರ್ರೆ. ಈ ಜನ ಒಂದಷ್ಟು ಉಪದ್ರ ಮಾಡ್ತಾ ಉಂಟು. ಅದರೊಟ್ಟಿಗೆ ಈಗ ಅಶೋಕ್ ಕುಮಾರ್ ರೈ ಅವರು ಸೇರಿದ್ರೆ ಅವ್ರು ಎಂತ ಉಣ್ಣುವುದು? ಅವರ ಊಟವೇ ಅದು ಹಿಂದುತ್ವ, ವ್ಯಾಪಾರ. ಇವರ ಹಿಂದುತ್ವ ಹೇಗಿದೆ ಅಂತಂದರೆ ಈ ದೇಶದಲ್ಲಿ ಅವರಿಗೆ ನೈಜ ಹಿಂದೂ ಧರ್ಮದ ವೇದ ಉಪನಿಷತ್ತು ನಮ್ಮ ಮೂಲ ಅದು. ಅದರ ನಂತರ ಬಂದಂಥ ಹಲವಾರು ಆರಾಧನಾ ಪದ್ಧತಿಗಳಿದೆ, ಬೇರೆ ಬೇರೆ ಇದೆ. ಹೋಮ ಹವನ ಮಾತ್ರ ಅಲ್ಲ, ಹೋಮ ಹವನದ ಜೊತೆಗೆ ಪೌರಾಣಿಕ ಕಾಲದಲ್ಲಿ ಬಂದ ಆಚರಣೆಗಳು, ಸಾಂಸ್ಕೃತಿಕವಾಗಿ ಬಂದಂಥ ಆಚರಣೆಗಳು, ದ್ರಾವಿಡ ಪರಂಪರೆಯಲ್ಲಿ ಬಂದಂಥ ಆಚರಣೆಗಳು, ನಾಗಾರಾಧನೆ, ಭೂತಾರಾಧನೆ, ದೈವಾರಾಧನೆ, ಇವೆಲ್ಲವೂ ಬೇರೆ ಬೇರೆಯ ಭಿನ್ನ ವಿಭಿನ್ನ ಆರಾಧನಾ ಪದ್ಧತಿಗಳು. ಅವರಿಗೆ ಈ ಆರಾಧನೆಯ ಬಗ್ಗೆಯೂ ಮಾಹಿತಿ ಇಲ್ಲ. ಅವರಿಗೆ ಹಿಂದೂ ಧರ್ಮದ ವೇದಾಂತ, ಆಧ್ಯಾತ್ಮದ ಬಗ್ಗೆಯೂ ಗೊತ್ತಿಲ್ಲ. ಆಧ್ಯಾತ್ಮವೂ ಗೊತ್ತಿಲ್ಲ, ಆರಾಧನೆಯ ಅರ್ಥವೂ ಗೊತ್ತಿಲ್ಲ. ಅವರಿಗೆ ಗೊತ್ತಿರೋದೇನು? ಚುನಾವಣೆ ಬರುವಾಗ 2 ಹೆಣ ಬೆಳೆಸೋದು, ನಮ್ಮ ಹಿಂದುತ್ವ ಎಂಚ ನಮ್ಮ ಹಿಂದುತ್ವ, ನಮ್ಮ ಜನ ಕಲ್ಪೋದು, ಓಟು ಕೊಡ್ತೀವಿ. ಇದು ರೂಢಿಯಾಗಿದೆ. ಏನು ಹೇಳಿ, ಇದು ಒಂದು ರೀತಿಯ ಟ್ರೆಂಡ್, ರೂಢಿ ಸೆಟ್ ಆಗಿದೆ. ಈ ಮೈಂಡ್ ಸೆಟ್ ಈಗ ಹೊರಗೆ ಬರ್ತಾ ಉಂಟು. ಈಗ ನಾನು ಕೇಳ್ತೇನೆ, ಅಯೋಧ್ಯೆಯ ಕಾರಿಡಾರ್ ಮಾಡಲಿಕ್ಕೆ 3,000 ಮನೆ ಮತ್ತು ದೇವಸ್ಥಾನಗಳನ್ನು BJP ಸರ್ಕಾರ ತೆಗಿಲಿಲ್ಲ. ದೇವಸ್ಥಾನ ಮಾಡಬೇಕು, ದೇವಸ್ಥಾನದ ಜಾಗೆ ಪ್ರೈವೇಟ್ನವರಿದ್ರೆ ಅವರಿಗೆ ಪರಿಹಾರ ಕೊಡಬೇಕು, ಮಾಡಲಿಲ್ಲ. ಕಾಶಿ ಕಾರಿಡಾರು ಮತ್ತು ಅಯೋಧ್ಯೆ ಕಾರಿಡಾರಲ್ಲಿ ಮಾಡಿದ್ದಾರೆ. ಅದು ಬಿಡಿಯಪ್ಪ, ಯಡಿಯೂರಪ್ಪನವರ ಸರ್ಕಾರ ಇರುವಾಗ, ಇಫ್ ಐ ಆಮ್ ನಾಟ್ ರಾಂಗ್, ಮೈಸೂರಿನಲ್ಲಿ ಒಂದು ದೇವಸ್ಥಾನವನ್ನ ರಾತ್ರಿ ಆಂಜನೇಯ ದೇವಸ್ಥಾನವನ್ನ ಕೆಡಗಿದಾರಲ್ಲ ಇದೇ BJP ಅವರು. ದೇವಸ್ಥಾನ ಕೆಡಗಿತ್ತು. ಇಲ್ಲಿ ದೇವಸ್ಥಾನ ಕೆಡಗುವಾಗ ನಮ್ಮ ನಳಿನ್ ಕುಮಾರ್ ಕಟೀಲು, ಕಿಶೋರ್ ಅವರಿಗೆ ಬೇಜಾರಾಗಲಿಲ್ಲ. ದೇವಸ್ಥಾನದ ಒಳಗೆ BJPಯ ಕಾರ್ಯಕರ್ತನನ್ನು ಎಬ್ಬಿಸಿದ್ದಕ್ಕೆ ಬೇಜಾರಾಯಿತು. ಇದು ಅವರ ಹಿಂದುತ್ವ, ಇದು ಅವರ ಹಿಂದುತ್ವ. ನಾವು ಅರ್ಥ ಮಾಡಿಕೊಳ್ಬೇಕು. ಈ ಹಿಂದೂ ಧರ್ಮವನ್ನ ಹಿಂದುತ್ವ, ನವ ಹಿಂದುತ್ವದ ಶಬ್ದದ ಜೊತೆಗೆ ಜೋಡಣೆ ಮಾಡಿಕೊಂಡು ಜನರನ್ನ ಮತ್ತೆ ಮತ್ತೆ ಮಂಗ ಮಾಡುದು. ಹಿಂದೂ ಧರ್ಮದ ಆಳ ಅಗಲ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ನೋಡು, ದಮ್ಮಿದ್ರೆ ಅವ್ರು ಯಾರು ಶಾಸಕರು ಕಿಶೋರ್ ಅವರು ಬರಲಿ ನೋಡುವ, ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿಗೆ ಚಪ್ಪರ ಹಾಕಿ ನಾನು ಬರ್ತೇನೆ. ಹಿಂದೂ ಧರ್ಮದ ಬಗ್ಗೆ ಅವರು ನನ್ನ ಸವಾಲನ್ನು ಸ್ವೀಕರಿಸಬೇಕು. ಹಿಂದೂ ಧರ್ಮ ಅಂದ್ರೆ ಏನು ಅಂತ ನಾನು ಹೇಳ್ತೇನೆ, ಕಾಂಗ್ರೆಸ್ನವ್ರು ಹೇಳ್ತೇವೆ. ಯಾರು ಬರ್ತೀರಿ? ಬನ್ನಿ, ಬರ್ತೀರಾ? ಹಿಂದೂ ಧರ್ಮ ಅಂದ್ರೆ ಏನು ಅಂತ ಮಾತಾಡ್ಲಿಕ್ಕೆ, ವೇದದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಉಪನಿಷತ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ? ಇವ್ರು ಯಾರು ಬರುವುದಿಲ್ಲ. ಯಾಕೆ ಗೊತ್ತುಂಟು? ಅದರೊಳಗೊಂದು ತಮಾಷೆ ಉಂಟು. ಆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಅದೆಲ್ಲ ಗೊತ್ತೇ ಇರಲಿಲ್ಲ. ಇದು ನನ್ನ ಅನುಭವ. ನನಗೆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಹಿಂದೂ ಧರ್ಮ ಅಂದರೆ ದೇವರಾಣಿ ಎಂಥದ್ದು ಗೊತ್ತಿರಲಿಲ್ಲ. ನಾನು ಭಾಷಣ ಮಾಡಿದ್ದೆ. ಅವನಾಗ ಪುತ್ತೂರಿಗೆಲ್ಲ ಬೈದೆ, ನಮ್ಮ ಹಿಂದುತ್ವ ಅಂತ ಭಾಷಣ ಮಾಡಿದ್ದೆ. ದೇವರಾಣಿ ನನಗೆ ಗೊತ್ತಿರಲಿಲ್ಲ. ನನಗೆ ಗುರುಗಳ ಜ್ಞಾನೋದಯ ಮಾಡಿದ್ರು, ನಿನಗೆ ಹಿಂದೂ ಧರ್ಮ ಏನು ಗೊತ್ತಿಲ್ಲ ಮಾರಾಯ, ಸ್ವಲ್ಪ ಅಧ್ಯಯನ ಮಾಡುವಾಗ ನನಗೆ ಗೊತ್ತಾಯ್ತು. ಈಗ ನಾನು ಹೋಗುತ್ತಾ ಇರುವ ದಾರಿ ನಕಲಿ ಹಿಂದುತ್ವದ ಜೊತೆಗೆ ನೈಜ ಹಿಂದುತ್ವವಾದಿಯಾದವ ಈ ರೀತಿ ಭಾಷಣ ಮಾಡೋದಿಲ್ಲ.
ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದರೆ ಅದ್ಯಾರೋ ಪುನೀತ್ ಕೆರೆಹಾವು ಅಂತೆ, ಅದ್ಯಾರೋ ಚೈತ್ರ ಅಂತೆ, ಅದ್ಯಾರೋ ಸೂಲಿಬೆಲೆ ಅಂತೆ. ಇವರೆಲ್ಲರೂ ಹಿಂದುತ್ವದ ರಾಯಭಾರಿಗಳು. ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ, ನಾವು ಅವರ ಹಿಂದೆ ಹೋಗ್ಬೇಕಂತೆ. ಅಂದರೆ ಹಿಂದೂ ಧರ್ಮವನ್ನ ಎಲ್ಲಿಯವರೆಗೆ ಇವರು, ನಾನು ಒಂದು ಹೇಳ್ತೇನೆ, ಬಿಜೆಪಿಯ ನವ ಹಿಂದುತ್ವದ ಚಳುವಳಿಯನ್ನು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಮೂಲ ಹಿಂದೂ ಧರ್ಮದ ವೇದಾಂತ, ಹಿಂದೂ ಧರ್ಮದ ಉಪನಿಷತ್, ಅದು ತೋರಿಸಿದ ಅದ್ಭುತ ವಿಚಾರಧಾರೆಗಳು ಎಲ್ಲವನ್ನು ಕೂಡ ಇವರು ನಾಶ ಮಾಡ್ತಾರೆ. ನೈಜ ಹಿಂದೂಗಳೇ ಎದ್ದೇಳಿ, ನಿಮಗೆ ಹಿಂದುತ್ವ ಮೂಲ ಇವರ ನಕಲಿ ಹಿಂದುತ್ವವನ್ನೇ ಬಿಟ್ಟು ನೈಜ ಹಿಂದೂ ಧರ್ಮದ ಕಡೆಗೆ ನಾವೆಲ್ಲ ಹೋಗೋಣ, ದೇವಸ್ಥಾನದ ಅಭಿವೃದ್ಧಿ ಮಾಡುವ. ಒಂದು ಧಾರ್ಮಿಕ ಪ್ರವಾಸಿ ಕೇಂದ್ರ ಮಾಡುವುದು ತಪ್ಪ? ಇವರಿಗೆ ಪುತ್ತೂರು 17ನೇ ಶತಮಾನದಲ್ಲೇ ಇರಬೇಕು, 17ನೇ ಶತಮಾನದಲ್ಲೇ ಇರಬೇಕು, ಅಭಿವೃದ್ಧಿ ಆಗಬಾರದು. ಕೋಟು ರಸ್ತೆಗೆ ವಿರೋಧ ಅಗಲೀಕರಣಕ್ಕೆ, ಹೌದಾ? ನಾನು ಮಂಗಳೂರಿಂದ ಬರುವಾಗೆಲ್ಲ ತಿಳ್ಕೊಂಡೇ ಬಂದಿದ್ದೇನೆ. ಕಾರಿಡಾರು ರಸ್ತೆಗೆ ವಿರೋಧ, ಹೌದಾ? ಬಿಜೆಪಿಯವರು ಹೌದು. ಇವರು ಎಲ್ಲ ಅಭಿವೃದ್ಧಿಗಳಿಗೂ ವಿರೋಧ ಇಲ್ಲಿ. ಯಾಕೆ ಹೇಳಿ? ಅಭಿವೃದ್ಧಿ ಆದ್ರೆ ಯುವಕರಿಗೆ ಕೆಲಸ ಸಿಗ್ತದೆ. ಯುವಕರಿಗೆ ಕೆಲಸ ಸಿಕ್ಕಿದ ತಕ್ಷಣ ಇವರು ಫೋನ್ ಮಾಡಿದ ಬರುವುದಿಲ್ಲ. ಹೆಂಗೆ ಬೇಲೆ ಉಂಡು ದನಿ ಬಂಜಿಗ ಹೊಡುತ್ತಾ, ಅಲ್ಲಿ ದನಿ ನೆರಪೇರು ಅಂತ ಹೇಳ್ತಾರೆ. ಬೇಲೆ ಇಲ್ಲದ ಶಾಲು ಪಾಡಿ ಪೋಯ್ ಮುಂಜೆ ಒಣಸ ಕಂಡತ ಒಂಜಿ ಕುಲ್ಲರೆಗೆ ಕುಲ್ಲರೆಗತ್ತೆ ರಾತ್ರಿ ಅನ್ನೋದು ಒಂಜಿ ಕುಲ್ಲರೆಗ. ಅದಕ್ಕೆ ಅಭಿವೃದ್ಧಿ ಬೇಡ ಇವರಿಗೆ. ಪುತ್ತೂರು ಅಂದೇ ಅಲ್ಲ, ಇಡೀ ದೇಶದ ಬಿಜೆಪಿಯ ರಾಜಕಾರಣಕ್ಕೆ ನೈಜ ಅಭಿವೃದ್ಧಿಯೂ ಬೇಡ, ನೈಜ ಹಿಂದುತ್ವವೂ ಬೇಡ. ಬರೀ ದ್ವೇಷ ಸಾಧನೆ. ಬಿಜೆಪಿಯ ಹಿಂದುತ್ವ ದ್ವೇಷ ಸಾಧನೆ ಮಾಡಿ ಡಿವೈಡ್ ಆ್ಯಂಡ್ ರೂಲ್ ಮಾಡುವುದು, ಅವರ ಕೆಲಸ ಅವರು ಮಾಡಿಕೊಳ್ಳುವುದು. ಇದು ಅದರ ಪರಿಣಾಮವೇ ಇವತ್ತು ದೇವಸ್ಥಾನದ ಅಭಿವೃದ್ಧಿಗೆ ವಿರೋಧ ಅಂತಂದ್ರೆ ಎಲ್ಲಿಯವರಿಗೆ ಬಂದು ಇವರ ಹಿಂದುತ್ವ? ಸನಾತನ ಹಿಂದೂ ಧರ್ಮಕ್ಕೆ ಬಿಜೆಪಿ ಪುತ್ತೂರಲ್ಲಿ ನಾನು ಕೇಳಿದ್ದೇನೆ, ಅಬ್ಬಬ್ಬಬ್ಬಬ್ಬ ಏನು ಹಿಂದೂ ಧರ್ಮದ ಬಗ್ಗೆ ಭಾಷಣ, ಹಿಂದುತ್ವದ ಬಗ್ಗೆ ಭಾಷಣ, ಅಬ್ಬಬ್ಬಬ್ಬಬ್ಬ. ಎಲ್ಲಿ ಹೋದ್ರು ಎಲ್ಲರೂ? ಭಾಷಣಕ್ಕೆ ಮಾತ್ರವಾ? ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ, ನಮಗಿದೆ. ಒಂದು ನೆನ್ಪಿಟ್ಕೊಳ್ಳಿ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಸೌತಡ್ಕದ ಮಹಾಗಣಪತಿ ದೇವಸ್ಥಾನಕ್ಕೆ ಇರ್ಬೋದು, ಅದರ ಏನು ನೆಲಕ್ಕೆ ಕೈ ಹಾಕಿದರೆ ನಿಮ್ಮ ರಾಜಕೀಯ ಪಕ್ಷ ಒಂದೇ ಅಲ್ಲ, ನಿಮ್ಮ ರಾಜಕೀಯ ಜೀವನವೇ ಮುಕ್ತಾಯ ಆಗ್ತದೆ. ಆ ದೇವರು ಬಿಡ್ಲಿಕ್ಕಿಲ್ಲ ನಿಮ್ಮನ್ನು. ನಂಬಿಕೆ ಉಂಟಲ್ಲ ಜನರಿಗೆ, ಆ ನಂಬಿಕೆಯ ಒಟ್ಟಿಗೆ ನಾವು ಹೋರಾಡೋಣ. ನಾವು ಅವರ ವಿರುದ್ಧ ನಮ್ದು ಬೇರೆ ಏನಿಲ್ಲ, ನಮ್ಮ ನಂಬಿಕೆ ನಮಗಿದೆ. ಲೆಟ್ ಅಸ್ ಫೇಸ್ ದ ಇಶ್ಯೂಸ್, ನೋಡುವ, ಹೋರಾಟ ಮಾಡುವ. ಇವತ್ತು ಇದನ್ನೇ ನನಗೆ ಇನ್ನೊಂದು ಬರುವಾಗ ಆಲೋಚನೆ ಬಂತು, ತಪ್ಪಿ ಎಲ್ಲಿಯಾದರೂ ತಪ್ಪಿ ಕಾಂಗ್ರೆಸ್ನ ಒಂದೊಂದು ಮನೆ ಒಳಗೆ ಇತ್ತಿದ್ದರೆ ಆ ಮನೆಯ ಖಾಲಿ ಮಾಡ್ಲಿಕ್ಕಿಲ್ಲ ಹೇಳಿ ಕಾಂಗ್ರೆಸ್ನವನೇನಾದ್ರು ಕೂತಿದ್ರೆ ಎಂತೆಂತ ಹೋರಾಟ ಆಗ್ತಿತ್ತು. ಪುತ್ತೂರು 1 ವಾರ ಕರ್ಫ್ಯೂ. ಮೊದಲು ಕಾಂಗ್ರೆಸ್ಸಿಗೆ ಬೈತಿದ್ರು, ಗಲಾಟೆ ಆಗ್ತಿತ್ತು, ಲಾಠಿ ಚಾರ್ಜ್ ಆಗ್ತಿತ್ತು. ಆಮೇಲೆ ಎದುರು ಸಿಕ್ಕಿದೆ ಏನು ಗೊತ್ತಿಲ್ಲದ ಬ್ಯಾರಿಗೆ ಒಂದು ಬಿಸತ್ತಿಯೂ ಬೆಳ್ತಿತ್ತು. 15 ದಿವಸ ಮಂಗಳೂರು ಉಡುಪಿಗೂ ಹಬ್ಬತ್ತಿತ್ತು, ರಾಯಚೂರು ಗುಲ್ಬರ್ಗದಲ್ಲಿಯೂ ಪ್ರತಿಭಟನೆ ಆಗುತ್ತಿತ್ತು. ನಿಜ? ಮತ್ತೆ ಇವರ ನಾಟಕವನ್ನು ನಾವು ಹೇಳಬೇಕಿನ್ನು, ಇವರ ನಾಟಕವನ್ನು ಹೇಳಬೇಕು. ನಮ್ಮ ಜನ ಅರ್ಥ ಮಾಡಿಕೊಳ್ಳಲು, ನಮ್ಮ ಜನರಿಗೆ ಅರ್ಥ ಆಗಬೇಕು, ಯುವಕರಿಗೆ ಅರ್ಥ ಆಗಬೇಕು. ಧರ್ಮದ ಆರಾಧನೆ ಅಂತಂದ್ರೆ, ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ, ನಿಮ್ಮ ದೈವಕ್ಕೋ ದೇವರಿಗೋ ನೀವು ಪೂಜೆ ಮಾಡಿಯೇ ಬಂದವರು. ಯಾರು ಧರ್ಮವನ್ನೇ ಬಿಟ್ಟು ಬದುಕುವುದಿಲ್ಲ, ಅವರು ನಾಸ್ತಿಕರು. ಆ ನಾಸ್ತಿಕರಿಗೂ ಹಿಂದೂ ಧರ್ಮದಲ್ಲಿ ಗೌರವ ಉಂಟು. ಚಾರ್ವಾಕ ಮುನಿ ಅಂತಿದ್ದ ಹಿಂದೂ ಧರ್ಮದ ಮಹಾಪಂಡಿತ, ದೇವರ ವಿರುದ್ಧ, ದೇವರಿಲ್ಲ ಅಂತ ಅವನ ಸಾಧನೆ, ಅವನ ಬಗ್ಗೆ, ಆ ಋಷಿಯ ಬಗ್ಗೆ ಶಂಕರಾಚಾರ್ಯರು ಕೂಡ ಭಾಷ್ಯ ಬರೀತಾರೆ, ವಿಮರ್ಶೆ ಬರೀತಾರೆ. ಗೌರವ ಎಲ್ಲರಿಗೂ ಇದೆ, ಎಲ್ಲರೂ ಆರಾಧನೆ ಮಾಡಿಕೊಂಡೇ ಬರುವುದು. ಆದರೆ ನಮ್ಮ ಆರಾಧನೆ ನಮ್ಮ ಅಂತರಾತ್ಮ ಮತ್ತು ಆ ಪರಮಾತ್ಮನ ನಡುವೆ, ಓಟಿನ ನಡುವೆ ಅಲ್ಲ, ಬ್ಯಾಲೆಟ್ ಪೇಪರ್ನ ನಡುವೆ ಅಲ್ಲ. ನಮ್ಮ ಭಕ್ತಿ ನಮ್ಮ ಆತ್ಮ ಮತ್ತು ಪರಮಾತ್ಮನ ನಡುವೆ. ನಾವೆಲ್ಲರೂ ಭಕ್ತಿಯಿಂದ ಓಟಿಗೆ ಬಂದಾಗ ಬ್ಯಾಲೆಟ್ ಪೇಪರ್ ತೂನಾಗ ನಮಕ ಭಕ್ತಿ ಬರ್ಪುನತ್ತೆ.
ಇದು ಬಿಜೆಪಿಯ ಬ್ಯಾಲೆಟ್ ಪೇಪರ್ನ ನವ ಹಿಂದುತ್ವ. ಒಂದ ಎರಡ ನೀವು ಮಾಡಿದ್ದು ಏನು? ಕಾಂಗ್ರೆಸ್ನವರು ಗೂಂಡಾಗಿರಿ ಮಾಡಿದ್ರು. ಹೂ ಎಲ್ಲ ವಿಡಿಯೋ ನೋಡಿ ಬಂದೆ ನಾನು. ಎಷ್ಟು ಹೆಣ ಬೆಳೆಸಿದಿರಪ್ಪ ನೀವು ಅಮಾಯಕ ಯುವಕರದ್ದು. ಲೆಕ್ಕ ಉಂಟಾ ಯಾರಿಗಾದ್ರು? ಚುನಾವಣೆ ಬರುವ 1 ವರ್ಷದ ಮೊದಲು ಒಂದು ಬೀಳುತ್ತೆ ಅಮಾಯಕರದ್ದು. ಯಾಕೆ? ಯಾರಿಗೂ ಗೊತ್ತಿಲ್ಲ, ಸತ್ತವನಿಗೂ ಗೊತ್ತಿಲ್ಲ, ಹೊಡೆದವನಿಗೂ ಗೊತ್ತಿಲ್ಲ. ಎಲ್ಲಿ ನೋಡಿದ್ರು ಗಲಾಟೆ, ಸಣ್ಣ ಸಣ್ಣ ಇಸ್ಯುವನ್ನು ಹಿಂದೂ ಮುಸ್ಲಿಂ ಮಾಡಿ ಬಿಡುದು. ಇಷ್ಟೆಲ್ಲ ಮಾಡಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಡಿ ಹೇಳುವುದು ಗುಂಡಾಗಿರಿ ಆಗ್ತದಾ? ನಿಮಗೆ ನಾನು ಹೇಳುವುದಿಲ್ಲ ಅದನ್ನು, ನೀವು ಬಿಜೆಪಿಯವರು ಅರ್ಥ ಮಾಡಿಕೊ. ನಿಮಗೆ ಈಗಲೇ ಅದು ದೇವರು ತೋರಿಸ್ತಾ ಇದ್ದಾನೆ. ಅದು ಹೇಗೆ ಅಂತ ನಿಮಗೆ ಗೊತ್ತುಂಟು, ಪುತ್ತೂರಿನವ್ರಿಗೆ ಅಲ್ವಾ? ಗೊತ್ತಿದೆ, ತೋರಿಸ್ತಾ ಇದ್ದಾನೆ. ಇನ್ನೂ ಹುಚ್ಚಾಟಗಟ್ಟಿದ್ರೆ ಇನ್ನು ಪೂರ್ಣ ತೋರಿಸ್ತಾನೆ. ಅದಕ್ಕೋಸ್ಕರ ನಾನು ಹೇಳುದಿಷ್ಟೇ, ಇವತ್ತು ಅಶೋಕ್ ಕುಮಾರ್ ರೈ ಅವರು ಏನಪ್ಪ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿದೆ. ಅವರು ಮೊನ್ನೆ ಖುಷಿ ಆಯ್ತು ನನಗೆ, ತಹಶೀಲ್ದಾರ್ಗಳ ಆಫೀಸ್ನಲ್ಲಿ ಲಂಚ ಕೇಳಿದರೆ ಹುಷಾರ್ ಅಂತೇಳಿ. ಯಾರು ಅಕ್ರಮ ಸಕ್ರಮ ಬಡವರ ವಯಸ್ಸಾದವರ ಆಫೀಸಿಗೆ ಬರುವುದು, ಅವರ ಕೆಲಸವನ್ನು ನಿಂತು ಮಾಡಿಸಿಕೊಡುವುದು, ಇದು ಒಂದು ಶಾಸಕನ ಕೆಲಸ. ಶಾಸಕ ಜನಪ್ರತಿನಿಧಿಗಳ ಕೆಲಸ ನಿಜವಾಗಿಯೂ ಅದು ಅವರು ಮಾಡ್ತಾ ಇದ್ದಾರೆ. ಹೀಗೆ ಮಾಡ್ತಾ ಇರುವಾಗ ಅವರಿಗೆ ದೇವಸ್ಥಾನಕ್ಕೆ ದುಡ್ಡು ಬಂದಿದೆ, ಗೌರ್ಮೆಂಟಿನ ದುಡ್ಡು ಬರ್ತಾ ಉಂಟು, ಅದನ್ನು ಅಭಿವೃದ್ಧಿ ಮಾಡಬೇಕಲ್ಲ. ಒಂದು ಧಾರ್ಮಿಕ ಪ್ರವಾಸಿ ಕೇಂದ್ರ ಪುತ್ತೂರಲ್ಲಿ, ಅದರ ತಪ್ಪೇನಿದೆ? ಅದರಿಂದ ಅಭಿವೃದ್ಧಿ ಆಗ್ತದೆ, ಪುತ್ತೂರಿನ ಯುವಕರಿಗೆ ಒಂದಿಷ್ಟು ಕೆಲಸ ಸಿಗ್ತದೆ, ಆರ್ಥಿಕ ಸಂಚಲನ ಮೂಡ್ತದೆ, ಲಾಭ ಇದೆ ಅಂತ ಹೇಳಿ ಅವರು ಅಶೋಕ್ ಕುಮಾರ್ ರೈ ಅವರು ಅದರ ಹಿಂದೆ ಹೋದ್ರು. ಪಾಪ ಅವರ ಕಿಸೆಯಿಂದವ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಅಲ್ವಾ? ಮತ್ತೆ ಇನ್ನೇನು ಮಾಡ್ತಾರೆ? ಇವತ್ತು ಅಲ್ಲಿ ಆ ಜಾಗವನ್ನು ನಾವು ಬಿಟ್ಟುಕೊಡೋದಿಲ್ಲ ಅಂತೇಳಿ ನೀವು ಕೂತ್ಕೊಳ್ಳೋದಾದ್ರೆ, ಅದಕ್ಕೋಸ್ಕರ ನಾವು ಈ ಒಂದು ಘಟನೆ, ನಾವು ಕಾಂಗ್ರೆಸ್ನವರು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ನಾವು ಒಂದೊಂದು ಘಟನೆ ಆದಾಗ ಎಚ್ಚರ ಪಡ್ತೇವೆ ಅಲ್ಲ. ಬಿಜೆಪಿಯ ಒಟ್ಟು ಹಿಂದುತ್ವ ಮತ್ತು ನೈಜ ಹಿಂದುತ್ವ ಅವರ ಆಟಗಳನ್ನು ನಿರಂತರವಾಗಿ ವಿರೋಧಿಸಿ. ನೀವು ಬರೀ ಒಂದು ಘಟನೆ ಆದ ಕೂಡಲೇ ಮಾತಾಡಿ ಪ್ರಯೋಜನ ಇಲ್ಲ. ನಾವು ಬೇಜಾರು ಮಾಡಬೇಡಿ. ನಿರಂತರವಾಗಿ ಪ್ರತಿಯೊಂದು ಇಶ್ಯೂ ಬಂದಾಗ ಜನರೆದುರಿಗೆ ನಾವು ತಿಳಿಸಿ ಹೇಳಬೇಕು. ಜನರಿಗೆ ಅವರ ಸಿದ್ಧಾಂತವನ್ನು ನಾವು ಬಿಡಿಸಿ ಹೇಳಬೇಕು. ಒಂದು ಘಟನೆ ಆದಾಗ ವಿರೋಧ ಮಾಡಿ ನಾವು ಕೂತ್ಕೊಳ್ಳೋದಲ್ಲ. ಕಾಂಗ್ರೆಸ್ನವರು ಯಾವತ್ತೂ ಜಾಗೃತರಾಗಿರಬೇಕು. ಒಟ್ಟು ಚಳುವಳಿ ಹೇಳೋದು ನಮಗೆ ಅರ್ಥ ಆಗಬೇಕು. ಅವರ ಏನು ಎಂಥದ್ದು ಇವ್ರದ್ದು ಮಂಡೆ ಅಂತ ನಮಗೆ ಅರ್ಥ ಆಗಿದೆ, ಯಾಕಂದ್ರೆ ಅಲ್ಲಿಂದ ಬಂದದಲ್ಲ. ನಾವು ಹೇಳ್ತೇವೆ, ಸ್ವಲ್ಪ ಕೇಳಿ. ಹಾಗೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಒಟ್ಟು ಚಳುವಳಿಯನ್ನು ನಾವು ವಿರೋಧಿಸಬೇಕು, ಒಟ್ಟು ಚಳುವಳಿಯನ್ನು. ಆಗ ಇದು ಜನರಿಗೂ ಅರ್ಥ ಆಗ್ತಾ ಹೋಗ್ತದೆ. ನಾವೊಂದು ಚಳುವಳಿ ಪ್ರಾರಂಭ ಮಾಡಿದ್ದು 20 ವರ್ಷದ ಮೊದಲು. ಈ ಕೋಮು ಗಲಭೆಗಳಲ್ಲಿ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಸಾಯುವುದು ಬಡವರ ಮನೆಯ ಮಕ್ಕಳು ಮಾತ್ರ ಅಂತೇಳಿ 20 ವರ್ಷದ ಹಿಂದೆ ಶುರು ಮಾಡಿದ್ದು ನಾನು. ಅದು ಈಗ ಜನರಿಗೆ ಅರ್ಥ ಆಗಿದೆ. ಚುನಾವಣೆ ಬರುವಾಗೆಲ್ಲ ಅದನ್ನೇ ಹೇಳಿ ಸ್ವಲ್ಪ ಅದು ಕಡಿಮೆ ಆಗ್ತಾ ಬಂತು. ಹಾಗಾಗಿ ಇದನ್ನು ಚಳುವಳಿಯನ್ನು, ಇದು ಒಂದು ಕಾರಣ. ಪುತ್ತೂರಿನ ಕಾಂಗ್ರೆಸ್ಸಿಗೆ ಮಹಾಲಿಂಗೇಶ್ವರ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ, ನೆನ್ಪಿಟ್ಟುಕೊಳ್ಳಿ. ಕೇವಲ ದೇವಸ್ಥಾನದ ಜಾಗ ಮಾತ್ರ ಅಲ್ಲ, ಬಿಜೆಪಿಯ ಮತ್ತು ಸಂಘ ಪರಿವಾರದ ಪೊಳ್ಳು ಹಿಂದುತ್ವದ ವಿರುದ್ಧ ನೀವು ಚಳುವಳಿಯನ್ನು ಗಟ್ಟಿಯಾಗಿ ಕಟ್ಟಬೇಕು. ಆ ಚಳುವಳಿಯನ್ನು ಗಟ್ಟಿಯಾಗಿ ಕಟ್ಟಿದಾಗ ಮಾತ್ರ ಇವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗ್ತದೆ. ಇವರು ಹಿಂದಕ್ಕೆ ಸರಿತಾರೆ. ಇಲ್ಲರೆ ಇಲೆಕ್ಷನ್ ಬಂದಾಗ ದಾಂಡಲ್ಲ ಲಕ್ಕವೇರಣ್ಣ ಅಂಜೆ ಲಕ್ಕವೇರ ಆಕಲ ತೂತ ಪೆಟ್ಟಿಗೆನೇ ಬೇತೇವು ಐಕ್ ತೂ ಬರ್ಪುಚಿ ಐಟಿ ಅವು ಕೊರ್ಪುನೆಲ್ಲ ಗೊತ್ತಾಪುಚಿ ಪಕ್ಕ ನಮಕ್ ಬೆಚ್ಚ ಮುಟ್ಟುನಗನೆ ಗೊತ್ತಾಪುಂಡು ತೂಕೊಸ್ತೀರಿ ಮುಕ್ಳು ಬಂದು ಅವು ಉಂಡವು ಐಟ್ ಪೂರ ಕಿಸೆಟ್ಲ ಉಂಡು ಒಂಜೊಂಜಿ ತೂತ ಪೆಟ್ಟಿಗೆ ಅವು ಗೊತ್ತಾಂಡೆ ಅಂಚ ನಮಲ ಒಂದು ತೂ ಓಲಾಂಡಲ್ಲ ಕೊರುವೆರ ಇಂಚ ನಾಡೊಂದೇ ಒಪ್ಪೋಡು ನಿಕ್ಲು ಇಜ್ಜೆಂಡ ಆಪುಚಿ ಅಂಚೆ ಫೋನಾಗ ಬಂದಾಗ ಪೂರ ತಗೊಂಡೇ ಒಪ್ಪೋಡು ಒಂದೇ ಇಡೆಗೆ ಮುಗಿಪುಚಿ. ನಿನ್ನೆ ಒಂದು ಒಳ್ಳೆ ಮೆಸೇಜ್ ನೋಡಿದೆ ನಾನು, ಒಬ್ಬ ಮುಸ್ಲಿಂ ಬರೆದಿದ್ದಾನೆ, ಹೀಗೀಗೆ ಆಗ್ತಾ ಉಂಟು ಪುತ್ತೂರಿನಲ್ಲಿ, ದಯವಿಟ್ಟು ಮುಸ್ಲಿಂ ಬಾಂಧವರು ಯಾರು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಡಿ, ನಾನು ನಮಕಸ್ಸೆ ಹೋಗ್ತಾ ಬಿಸತಿ ಪಾಡ್ಲ ಹೊಡ್ಚಿ ಅವು ಅಕಲಕ್ಲೇ ತಗೋ ನೋಡು ದಯಮಲ್ತದು ಪಾತ್ರೆ ಹಿಡ್ಚಿ ಉಂಟು. ಒಳ್ಳೆ ಸಂದೇಶ ಅದು. ಯಾಕೆಂದ್ರೆ ಇದು ಎಲ್ಲಿಗೋ ಕೊಂಡೋಗಿ ಮುಟ್ಟಿಸ್ತಾರೆ. ಇಲ್ಲಿ ಯಾರಾದ್ರೂ ಒಬ್ಬ ಮುಸ್ಲಿಂ ಹುಡುಗ ಬಂದು ಇಲ್ಲಿ ನಮ್ಮೊಟ್ಟಿಗೆ ಜೈಕಾರ ಹಾಕಿದ್ರು ಸಾಕು, ಅದನ್ನೇ ವಿಡಿಯೋ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಕ್ರಿಯೆಯನ್ನು ಅದನ್ನು ಗೊಂದಲಕಾರಿಯಾಗಿ ಮಾಡಿ
ಅದರಿಂದ ಸಮಸ್ಯೆಗಳು ಉದ್ವಿಗ್ನ ಪರಿಸ್ಥಿತಿಗೆ ಕೊಂಡೋಗಿ ಮುಟ್ಟಿಸುವುದೇ ಬಿಜೆಪಿಯ ತಂತ್ರಗಾರಿಕೆ. ಉದ್ವಿಗ್ನತೆ ಆಗಬೇಕು, ಶಾಂತವಾಗಿ ಇರಬಾರ್ದು. ಶಾಂತವಾಗಿ ಇದ್ರೆ ಅದೇ ಹೇಳಿದಲ್ಲ, ಇದೆಲ್ಲ ಸಮಸ್ಯೆ ಏನು ಅಂತಂದ್ರೆ ಹಿಂದುತ್ವ, ನವ ಹಿಂದುತ್ವ ಹೇಳುದು ಬಿಜೆಪಿಯವರ ನವ ಹಿಂದುತ್ವ. ಅವರಿಗೆ ಒಂದು ಉದ್ಯಮ, ಅವರಿಗೆ ಉದ್ಯೋಗ. ಅದನ್ನು ಬಿಟ್ಟ ದಿವಸ ಅವರಿಗೆ ರಾಜಕಾರಣದಲ್ಲಿ ಕೂಡ ಅಯ್ಯೋ ಮುಂದೇನು ಹೇಳುವಂತ ಪ್ರಶ್ನೆ ಬರ್ತದೆ. ಇದು ಬರ್ತದೆ. ಎಂತ ಮಾಡುದು ಅವರು? ಎಂತ ಪ್ರಶ್ನೆ ಮಾಡುದು? ಅಶೋಕ್ ಕುಮಾರ್ ರೈ ಅವರು ಬಂದು ನಿಂತು ಹೇಳ್ತಾರೆ, ಯಾನು 2,000 ಜನಕ್ಕೆ ಹಕ್ಕು ಪತ್ರ ಮಲ್ತೆ, ಯಾನ್ ಈತು ರೋಡ್ ಮಲ್ತೆ, ಯಾನ್ ಈತು ತೋಡು ಮಲ್ತೆ, ಯಾನ್ ಅವಳು ಬಸ್ ಮಲ್ತೆ, ಇದನ್ನು ಹೇಳ್ತಾರೆ. ಇವ್ರು ಎಂತ ಹೇಳೋದು? ಇವರ ಬಂಡವಾಳವೇ ಅದು. ಇದು ನಮಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಈ ಹೋರಾಟ ಖಂಡಿತವಾಗಿಯೂ ನಮಗೆ ಜಯ ಸಿಗ್ತದೆ. ಯಾಕಂದ್ರೆ ಅದು ದೇವರ ಶಕ್ತಿ, ನಾವು ಮಾಡ್ಲಿಕ್ಕೆ ಏನಿಲ್ಲ, ಅದು ದೇವರು ಮಾಡಿಕೊಳ್ತಾನೆ, ಅದು ಆಗ್ತದೆ. ಮತ್ತು ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ